ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಸಂವಿಧಾನ ರಚನಾ ಸಮಿತಿಯ ಮೊದಲ ಬಾರಿ ಎಲ್ಲಿ ಸಭೆ ಸೇರಿತು ಅಂತ ಹೇಳಿ ಪ್ರಶ್ನೆ ಇತ್ತು. ಅದು ಸಂವಿಧಾನ ಸಮಿತಿಯ ಮೊದಲ ಸಭೆ ಎಲ್ಲಿ ಜರುಗಿತು ಅಂತಂದ್ರೆ ಆಪ್ಷನ್ ಎ ಬಾಂಬೆ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಮದ್ರಾಸ್, ಆಪ್ಷನ್ ಡಿ ಕಲ್ಕತ್ತಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ನವದೆಹಲಿ. ಭಾರತ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಎಲ್ಲಿ ನಡೆದಿತ್ತಪ್ಪ ಅಂತಂದ್ರೆ ಅದು ನವದೆಹಲಿಯಲ್ಲಿ ನಡೆದಿತ್ತು. ಯಾವಾಗ ನಡೆದಿತ್ತಪ್ಪ ಅಂತಂದ್ರೆ ಡಿಸೆಂಬರ್ 9 1946ರಂದು ಇದು ನಡೆದಿರ್ತೈತಿ. ಮೊದಲ ಸಭೆ, ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಎಲ್ಲಿ ಅಂತಂದ್ರೆ ನವದೆಹಲಿ. ಯಾವಾಗ ಅಂತಂದ್ರೆ ಅದು ಡಿಸೆಂಬರ್ 9 1946ರಂದು ನಡೆದಿರ್ತೈತಿ. ಇದರ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ತಾತ್ಕಾಲಿಕ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಆಗಿರ್ತಾರೆ. ತಾತ್ಕಾಲಿಕವಾಗಿ ಅಥವಾ ಹಂಗಾಮಿ ಅಧ್ಯಕ್ಷರು ಅಂತ ಹೇಳಿ ಕರಿತೀವಿ. ಸಂವಿಧಾನ ರಚನಾ ಸಮಿತಿಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ್ರೆ ಅದು ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅವರು ಆಗಿರ್ತಾರೆ. ಎರಡನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆ ಯಾವಾಗ ಆಯಿತು ಅಂತ ಕೇಳಿದಾರೆ ಅವರು. ವೆನ್ ವಾಸ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ಡ್? ಆಪ್ಷನ್ ಎ 1885, ಆಪ್ಷನ್ ಬಿ 1988, ಆಪ್ಷನ್ ಸಿ 1890, ಆಪ್ಷನ್ ಡಿ 1857 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ 1885ರಲ್ಲಿ ಇದು ಸ್ಥಾಪನೆ ಆಗ್ತೈತಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ ಅದು 1885 ಡಿಸೆಂಬರ್ 28ನೇ ತಾರೀಕು 1885ರಲ್ಲಿ ಇದು ಸ್ಥಾಪನೆ ಆಗ್ತೈತಿ. ಇದರ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಎ.ಒ. ಹ್ಯೂಮ್. ಸ್ಥಾಪಕರು ಯಾರಪ್ಪ ಅಂತಂದ್ರೆ ಎ.ಒ. ಹ್ಯೂಮ್. ಇದರ ಮೊದಲ ಅಧಿವೇಶನ ಎಲ್ಲಿ ನಡೆದಿತ್ತಪ್ಪ ಅಂತಂದ್ರೆ ಅದು ಕೂಡ 1885ರಲ್ಲಿ ಡಿಸೆಂಬರ್ 28ರಿಂದ 31ರವರೆಗೆ ಮೊದಲ ಅಧಿವೇಶನ ನಡೀತೈತಿ. ಇದರ ಮೊದಲ ಅಧಿವೇಶನ ನಡೀತೈತಿ. ಮೊದಲ ಅಧಿವೇಶನ ಯಾವಾಗ ಅಂತಂದ್ರೆ ಡಿಸೆಂಬರ್ 28ರಿಂದ ಡಿಸೆಂಬರ್ 31ರವರೆಗೂ ಮೊದಲ ಅಧಿವೇಶನ ನಡೀತೈತಿ. ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಇದರ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ WC ಬ್ಯಾನರ್ಜಿ ಆಗಿರ್ತಾರೆ. WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಅವರಾಗಿರ್ತಾರೆ. ಇದರಲ್ಲಿ ಟೋಟಲ್ ಎಷ್ಟು ಜನ ಭಾಗವಹಿಸಿರ್ತಾರಪ್ಪ ಅಂತಂದ್ರೆ ಭಾರತದ ವಿವಿಧ ಭಾಗಗಳಿಂದ ಸುಮಾರು 72 ಜನ ಸದಸ್ಯರು ಇದರಲ್ಲಿ ಭಾಗವಹಿಸಿರ್ತಾರೆ. 72 ಜನ ಸದಸ್ಯರು ಇದರಲ್ಲಿ ಭಾಗವಹಿಸಿರ್ತಾರೆ. 72 ಜನ ಸದಸ್ಯರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರ್ತಾರೆ ಭಾರತದ ವಿವಿಧ ಭಾಗಗಳಿಂದ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಚನೆ ಯಾವಾಗ ಆಯಿತು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ 1885 ಡಿಸೆಂಬರ್ 28. ಸ್ಥಾಪಕರು ಯಾರಪ್ಪ ಅಂತಂದ್ರೆ ಎ.ಒ. ಹ್ಯೂಮ್. ಮೊದಲ ಅಧಿವೇಶನ ನಡೆದದ್ದು ಯಾವಾಗಪ್ಪ ಅಂತಂದ್ರೆ 1885ರಲ್ಲಿ ಡಿಸೆಂಬರ್ 28ರಿಂದ 31. ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ. ಎಷ್ಟು ಜನ ಇದರಲ್ಲಿ ಭಾಗವಹಿಸಿದ್ರಪ್ಪ ಅಂತಂದ್ರೆ 72 ಜನ ಇದರಲ್ಲಿ ಭಾಗವಹಿಸಿದ್ರು. ಮತ್ತು ಎಲ್ಲಿ ಇದು ಮೊದಲ ಅಧಿವೇಶನ ನಡೆದಿತ್ತಪ್ಪ ಅಂತಂದ್ರೆ ಬಾಂಬೆ
ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಇದು ನಡೆದಿರ್ತೈತಿ. ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಇದು ನಡೆದಿರ್ತೈತಿ ಬಾಂಬೆ. ಇವತ್ತು ಇದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಮುಂಬೈ ಅಂತ ಹೇಳಿ ಕರಿತೀವಿ. ಇವತ್ತಿನ ಹೆಸರು ಏನೈತಪ್ಪ ಅಂತಂದ್ರೆ ಇದಕ್ಕೆ ಮುಂಬೈ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ ಏನಪ್ಪ ಅಂತಂದ್ರೆ ಭಾರತ ಅಥವಾ ಯಾವ ಶಾಸನ ಅಡಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಅಂತ ಕೇಳಿದಾರೆ ಅವರು. ಯಾವ ಶಾಸನದ ಅಡಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು? ಆಪ್ಷನ್ ಎ ಭಾರತ ಸರ್ಕಾರದ 1935ರ ಶಾಸನ. ಆಪ್ಷನ್ ಬಿ ಭಾರತ ಸರ್ಕಾರದ 1919ರ ಶಾಸನ. ಆಪ್ಷನ್ ಸಿ ಭಾರತ ಸ್ವಾತಂತ್ರ್ಯ ಶಾಸನ 1947. ಆಪ್ಷನ್ ಡಿ ಭಾರತ ಸ್ವಾತಂತ್ರ್ಯ ಶಾಸನ 1946 ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ ಭಾರತ ಸ್ವಾತಂತ್ರ್ಯ ಶಾಸನ 1947 ಇದು ಸರಿಯಾದ ಉತ್ತರ ಆಗ್ತೈತಿ. ಇದಕ್ಕೆ ಇನ್ನೊಂದು ಏನು ಕರೀತಾರಪ್ಪ ಅಂತಂದ್ರೆ ಈ ಭಾರತ ಶಾಸನ 1947 ಐತಲ್ಲ, ಸ್ವಾತಂತ್ರ್ಯ ಕಾಯ್ದೆ 1947ಕ್ಕೆ ಇದನ್ನ ಮೌಂಟ್ ಬ್ಯಾಟನ್ ಯೋಜನೆ ಅಂತಲೂ ಕೂಡ ಕರೀತಾರೆ. ಮೌಂಟ್ ಬ್ಯಾಟನ್ ಯೋಜನೆ ಅಂತಲೂ ಕೂಡ ಕರೀತಾರೆ. ಮೌಂಟ್ ಬ್ಯಾಟನ್ ಯೋಜನೆ ಅಂತಲೂ ಕೂಡ ಕರೀತಾರೆ. ಮೌಂಟ್ ಬ್ಯಾಟನ್ ಪ್ಲಾನಿಂಗ್ ಅಂತ ಹೇಳಿ ಕರೀತಾರೆ. ಮೌಂಟ್ ಬ್ಯಾಟನ್ ಪ್ಲಾನಿಂಗ್. ಇನ್ನು ಭಾರತ ಸರ್ಕಾರದ 1935ರ ಶಾಸನ ಐತಲ್ಲ, ಇದಕ್ಕೆ ಏನು ಕರೀತಾರಪ್ಪ ಅಂತಂದ್ರೆ ಭಾರತ ಸಂವಿಧಾನದ ನೀಲ ನಕಾಶೆ ಅಂತ ಹೇಳಿ ಕರೀತಾರೆ. ಭಾರತ ಸಂವಿಧಾನದ ನೀಲ ನಕಾಶೆ ಅಥವಾ ನೀಲಿ ನಕಾಶೆ ಅಂತ ಹೇಳಿ ಕರೀತಾರೆ. ನೀಲಿ ನಕಾಶೆ ಅಂತ ಹೇಳಿ ಕರೀತಾರೆ. ದ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತಾರೆ. ಇದನ್ನ 1919ರ ಶಾಸನವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಮಾಂಟೆಗೋ ಚೇಮ್ಸ್ಫರ್ಡ್ ಅಂತ ಹೇಳಿ ಕರೀತಾರೆ. ಈ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳು ನಮಗೆ ಯಾಕೆ ಮಹತ್ವ ಅಂತಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ದ್ವಿಸದನ ಪದ್ಧತಿಯನ್ನು ಜಾರಿಗೆ ತಗೊಂಡ್ಬಂದಿರ್ತಕ್ಕಂಥ ಕಾಯ್ದೆ ಯಾವುದಪ್ಪ ಅಂತಂದ್ರೆ 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳು. ದ್ವಿಸದನ ಪದ್ಧತಿಯನ್ನು ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಜಾರಿಗೊಳಿಸ್ತಾರೆ. ಇದು ನಿಮಗೆ ನೆನಪಿರ್ಬೇಕು ಪರೀಕ್ಷಾ ದೃಷ್ಟಿಯಿಂದ. 1919ರ ಶಾಸನದ ಮೂಲಕ ದ್ವಿಸದನ ಪದ್ಧತಿಯನ್ನು ಜಾರಿಗೆ ತಗೊಂಡ್ಬರ್ತಾರ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಭಾರತ ಸಂವಿಧಾನ ರಚನಾ ಸಮಿತಿಯ ಚೇರ್ಮನ್ ಯಾರಾಗಿದ್ದರು ಅಂತ ಐತಿ. ಕ್ವಶನ್ ನಂಬರ್ 4 ಭಾರತ ಸಂವಿಧಾನ ರಚನಾ ಸಮಿತಿಯ ಚೇರ್ಮನ್ನರು ಅಥವಾ ಅಧ್ಯಕ್ಷರು ಯಾರಾಗಿದ್ದರು ಅಂತ ಐತಿ. ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆಪ್ಷನ್ ಬಿ ಡಾಕ್ಟರ್ ಕೆ.ಎಂ. ಮುನ್ಷಿ. ಆಪ್ಷನ್ ಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಇನ್ನು ಅಂಬೇಡ್ಕರ್ ಅವರು ಏನಪ್ಪಾ ಅಂತಂದ್ರೆ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಾರ. ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಕರಡು ರಚನಾ ಸಮಿತಿಯ ಅಧ್ಯಕ್ಷರು. ಕರಡು ರಚನಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ್ರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತ ಸಂವಿಧಾನ ರಚನಾ ಸಮಿತಿಯ ಚೇರ್ಮನ್ ಯಾರಪ್ಪ ಅಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಜವಾಹರ್ಲಾಲ್ ನೆಹರು ಅವರು ಇದಾರಲ್ಲ, ಇವರು ಸಂವಿಧಾನ ರಚನಾ ಸಮಿತಿಯ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಇವರು ಕೇಂದ್ರೀಯ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಕೇಂದ್ರೀಯ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಸಂವಿಧಾನ ರಚನಾ ಸಮಿತಿಯ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರೂರವರು. ರಚನಾ ಸಮಿತಿಯ ಅಧ್ಯಕ್ಷರು ಅಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕರಡು ರಚನಾ ಸಮಿತಿ ಅಧ್ಯಕ್ಷರು ಅಂತಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸಂವಿಧಾನ ರಚನಾ ಸಮಿತಿಯ ಕೇಂದ್ರೀಯ ಸಮಿತಿ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಅದು ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ. ನೆಕ್ಸ್ಟ್ ಕ್ವಶನ್ 5ನೇ ಕ್ವಶನ್ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನವು ಡ್ಯಾಶ್ ಆಗಿದೆ ಅಂತ ಐತಿ. ಭಾರತ ಸಂವಿಧಾನವು ಏನಪ್ಪ ಅಂತಂದ್ರೆ ಅದು ಲಿಖಿತ ಸಂವಿಧಾನ ಆಗಿದೆ. ಅಲಿಖಿತ ಸಂವಿಧಾನ ಯಾವುದಪ್ಪ ಅಂತಂದ್ರೆ ಇದು ಬ್ರಿಟನ್ ಸಂವಿಧಾನ ಅಥವಾ ಇಂಗ್ಲೆಂಡಿನ ಸಂವಿಧಾನ ಏನಪ್ಪ ಅಂತಂದ್ರೆ ಅಲಿಖಿತ ಸಂವಿಧಾನ ಇರ್ತೈತಿ. ಭಾರತ ಸಂವಿಧಾನವು ಡ್ಯಾಶ್ ಆಗಿದೆ ಅಂದ್ರೆ ಲಿಖಿತ ಸಂವಿಧಾನ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತೀವಿ. ಇನ್ನು ಕ್ವಶನ್ ನಂಬರ್ 6 ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸಂವಿಧಾನಕ್ಕೆ ಸೆಕ್ಯುಲರ್ ಆ್ಯಂಡ್ ಸೋಷಿಯಲಿಸ್ಟ್ terms were added to the constitution by the
ಡ್ಯಾಶ್ ಅಮೆಂಡ್ಮೆಂಟ್ ಅಂತ ಹೇಳಿ ಕರೆದರು. ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸಂವಿಧಾನಕ್ಕೆ ಆಪ್ಷನ್ ಎ 44ನೇ ತಿದ್ದುಪಡಿ, ಆಪ್ಷನ್ ಬಿ 108ನೇ ತಿದ್ದುಪಡಿ, ಆಪ್ಷನ್ ಸಿ 52ನೇ ತಿದ್ದುಪಡಿ, ಆಪ್ಷನ್ ಡಿ 42ನೇ ತಿದ್ದುಪಡಿ ಅಂತ ಹೇಳ್ತಾರೆ. ಆಪ್ಷನ್ ಡಿ 42ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಡಿ 42ನೇ ತಿದ್ದುಪಡಿ. ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮಾಡುವುದ್ರ ಮೂಲಕ ತರಲಾಯ್ತಪ್ಪ ಅಂತಂದ್ರೆ ಅದು 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಐತಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. 42ನೇ ತಿದ್ದುಪಡಿ. ಈ 42ನೇ ತಿದ್ದುಪಡಿಯನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಭಾರತದ ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರ. 42ನೇ ತಿದ್ದುಪಡಿಯನ್ನು ಏನು ಕರೀತಾರಪ್ಪ ಅಂತಂದ್ರೆ ಭಾರತದ ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ. ಭಾರತ ಸಂವಿಧಾನದ ಅಥವಾ ಭಾರತದ ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ. ಅಷ್ಟು ಸೇರ್ಪಡೆಗಳನ್ನು ಈ ತಿದ್ದುಪಡಿ ಮೂಲಕ ಮಾಡಲಾಗೈತಿ. ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ. 42ನೇ ತಿದ್ದುಪಡಿಯನ್ನು ಭಾರತದ ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ. ಎಷ್ಟರಲ್ಲಿ ಇದನ್ನು ತಿದ್ದುಪಡಿ ಮಾಡಲಾಗಿತ್ತಪ್ಪ ಅಂತಂದ್ರೆ ಅದು 1976ರಲ್ಲಿ. 1976ರಲ್ಲಿ. ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಯಾರು ಆಗಿರ್ತಾರಪ್ಪ ಅಂತಂದ್ರೆ ಇಂದಿರಾ ಗಾಂಧಿಯವರು ಆಗಿರ್ತಾರೆ. ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಿ ಆಗಿರ್ತಾರೆ. ಈ ಸಂವಿಧಾನ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಹೌದಾ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಸೇರ್ಪಡೆ ಮಾಡಲಾಯ್ತಪ್ಪ ಅಂತಂದ್ರೆ ಇದನ್ನು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ. ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಇದಕ್ಕೆ ನಾವು ಪ್ರಸ್ತಾವನೆ ಅಂತಲೂ ಕೂಡ ಕರಿತೀವಿ. ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಸಂವಿಧಾನದ ಪೂರ್ವ ಪೀಠಿಕೆಗೆ ತಿದ್ದುಪಡಿ ಮಾಡುವುದರ ಮೂಲಕ ಅಥವಾ 42ನೇ ತಿದ್ದುಪಡಿ ಮಾಡುವುದರ ಮೂಲಕ ಎಷ್ಟು ಪದಗಳನ್ನು ಸೇರ್ಪಡೆ ಮಾಡಲಾಯ್ತಪ್ಪ ಅಂತಂದ್ರೆ ಒಟ್ಟು 3 ಪದಗಳನ್ನು ಸೇರ್ಪಡೆ ಮಾಡಲಾಯಿತು. ಒಟ್ಟು 3 ಪದಗಳನ್ನು ಸೇರ್ಪಡೆ ಮಾಡಲಾಯಿತು. ಯಾವ್ಯಾವ ಆ 3 ಪದ ಅಂತಂದ್ರೆ ಫಸ್ಟ್ ಒನ್ ಜಾತ್ಯತೀತ, ಸೆಕ್ಯುಲರ್ ಅಂತ ಹೇಳಿ ಕರಿತೀವಿ. ಜಾತ್ಯತೀತ. ಎರಡನೇದೇನಪ್ಪ ಅಂತಂದ್ರೆ ಸಮಾಜವಾದಿ. ಎರಡನೇದೇನು ಅಂತಂದ್ರೆ ಸಮಾಜವಾದಿ. ಮೂರನೇದೇನಪ್ಪ ಅಂತಂದ್ರೆ ಸಮಗ್ರತೆ, ಇಂಟಿಗ್ರಿಟಿ. ಮೂರನೇ ಪದ ಯಾವುದಪ್ಪ ಅಂತಂದ್ರೆ ಸಮಗ್ರತೆ. ಹಾಗಾಗಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಗೆ 42ನೇ ತಿದ್ದುಪಡಿ ತರುವುದರ ಮೂಲಕ ಪೂರ್ವ ಪೀಠಿಕೆಗೆ ಎಷ್ಟು ಪದಗಳನ್ನು ಸೇರ್ಪಡೆ ಮಾಡಲಾಯ್ತಪ್ಪ ಅಂತಂದ್ರೆ 3 ಪದಗಳು. ಆ 3 ಪದಗಳು ಯಾವಪ್ಪ ಅಂತಂದ್ರೆ ಫಸ್ಟ್ ಒನ್ ಜಾತ್ಯತೀತ, ಸೆಕೆಂಡ್ ಒನ್ ಸಮಾಜವಾದಿ, ಮೂರನೇದು ಸಮಗ್ರತೆ. ಸೆಕ್ಯುಲರ್, ಸೋಷಿಯಲಿಸ್ಟ್, ಇಂಟಿಗ್ರಿಟಿ ಅಂತ ಹೇಳಿ. ಅದಕ್ಕೆ ಈ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮಾಡುವುದ್ರ ಮೂಲಕ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ 42ನೇ ತಿದ್ದುಪಡಿ ಮಾಡುವುದ್ರ ಮೂಲಕ ಈ ಪದಗಳನ್ನು ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರ್ಪಡೆ ಮಾಡಲಾಯಿತು. ಸರಿಯಾದ ಉತ್ತರ ಡಿ 42ನೇ ತಿದ್ದುಪಡಿ. ಇನ್ನು ಏಳನೇ ಪ್ರಶ್ನೆ, ಭಾರತ ಸಂವಿಧಾನವು ಡ್ಯಾಶ್ ಆಗಿದೆ ಅಂದರೆ ಭಾರತ ಸಂವಿಧಾನ ಏನೇನಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜಾತ್ಯತೀತ, ಆಪ್ಷನ್ ಬಿ ಸಮಾಜವಾದಿ, ಆಪ್ಷನ್ ಸಿ ಗಣರಾಜ್ಯ, ಆಪ್ಷನ್ ಡಿ ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಮೇಲಿನ ಎಲ್ಲವು. ಅಂದ್ರೆ ಈ ಲಕ್ಷಣಗಳದಾವಲ್ಲ ಭಾರತ ಸಂವಿಧಾನದ ಲಕ್ಷಣಗಳು, ಪ್ರಮುಖ ಲಕ್ಷಣಗಳಲ್ಲಿ ಇವು 3 ಕೂಡ ಅದಾವ. ಅದಕ್ಕೆ ಮೇಲಿನ ಎಲ್ಲವು. ಜಾತ್ಯತೀತ ಅಂತಂದ್ರೆ ಎಲ್ಲ ಧರ್ಮಗಳಿಗೂ ಭಾರತ ಸಂವಿಧಾನ ಸಮಾನ ಅವಕಾಶ ಕೊಟ್ಟಿದೆ. ಯಾವುದೇ ಒಂದು ಧರ್ಮಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿಲ್ಲ. ಎಲ್ಲ ಧರ್ಮಗಳನ್ನು ಸಮಾನ ಸ್ಥಾನಮಾನದಲ್ಲಿ ನೋಡ್ತೈತಿ. ಅದು ನಮ್ಮ ಜಾತ್ಯತೀತ ಅಂತ ಕರಿತೀವಿ. ಸಮಾಜವಾದಿ ಅಂತಂದ್ರೆ ಭಾರತ ಸಂವಿಧಾನದಲ್ಲಿ ಸಂಪತ್ತಿನ ಮತ್ತು ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಸಮಾಜವಾದಿಯನ್ನು ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಇನ್ನು ಗಣರಾಜ್ಯ ಅಂತಂದ್ರೆ ಯಾವ ದೇಶದ ಮುಖ್ಯಸ್ಥನನ್ನ ಅಥವಾ ರಾಷ್ಟ್ರಾಧ್ಯಕ್ಷರನ್ನ ಚುನಾವಣೆ ಮಾಡುವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆಯೋ ಅಂಥ ರಾಜಕೀಯ ವ್ಯವಸ್ಥೆಯನ್ನು ನಾವು ಗಣರಾಜ್ಯ ಅಂತ ಕರಿತೀವಿ. ರಾಷ್ಟ್ರಪತಿಗಳನ್ನು, ಅಧ್ಯಕ್ಷರನ್ನು ಅಥವಾ ರಾಷ್ಟ್ರದ ಮುಖ್ಯಸ್ಥರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ಪದ್ಧತಿಯನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ನಾವು ಗಣರಾಜ್ಯ ಅಂತ ಹೇಳಿ ಕರಿತೀವಿ. ಇವು 3 ಕೂಡ ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲವು. ಇನ್ನು
ಕ್ವಶನ್ ನಂಬರ್ 8, ಭಾರತದಲ್ಲಿ ಮತದಾನಕ್ಕೆ ಕನಿಷ್ಠ ವಯಸ್ಸು ಅಂತ ಕೇಳಿದಾರೆ ಅವರು. ಭಾರತಕ್ಕೆ ಮತದಾನಕ್ಕೆ ಕನಿಷ್ಠ ವಯಸ್ಸು ಆಪ್ಷನ್ ಎ 21, ಆಪ್ಷನ್ ಬಿ 25, ಆಪ್ಷನ್ ಸಿ 18, ಆಪ್ಷನ್ ಡಿ 20 ಅಂತ ಐತಿ. ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತದಲ್ಲಿ ಮತದಾನಕ್ಕೆ ಕನಿಷ್ಠ ವಯಸ್ಸಿರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 18 ವರ್ಷ. 18 ವರ್ಷ ಮೇಲ್ಪಟ್ಟ ವೋಟರ್ ಐ ಡಿಯನ್ನು ಹೊಂದಿರತಕ್ಕಂಥ ಭಾರತದ ಎಲ್ಲ ನಾಗರಿಕರು ಏನು ಮಾಡ್ಬೋದಪ್ಪ ಅಂತಂದ್ರೆ ಮತದಾನ ಮಾಡ್ಬೋದು. ಆದ್ರೆ ಮುಂಚೆ ಏನಿತ್ತಪ್ಪ ಅಂತಂದ್ರೆ 21 ವರ್ಷ ಇತ್ತು. ಮುಂಚೆ ಏನಿತ್ತು 21 ವರ್ಷ ಇತ್ತು. ಇದನ್ನು ಏನೈತಪ್ಪ ಅಂತಂದ್ರೆ 1988ರಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಸರ್ಕಾರ, ರಾಜೀವ್ ಗಾಂಧಿ ನೇತೃತ್ವದ ಸರ್ಕಾರ ಏನು ಮಾಡ್ತೈತಪ್ಪ ಅಂತಂದ್ರೆ ಒಂದು ಮಸೂದೆಯನ್ನು ಮಂಡನೆ ಮಾಡ್ತೈತಿ. ಯಾವಾಗ 1978ರಲ್ಲಿ ಒಂದು ಮಸೂದೆಯನ್ನು ಮಂಡನೆ ಮಾಡ್ತೈತಿ. ಯಾವಾಗ ಅಂತಂದ್ರೆ 1988ರಲ್ಲಿ ಈ ಮಸೂದೆಯನ್ನು ಮಂಡನೆ ಮಾಡೋದ್ರ ಮೂಲಕ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನು ತರಲಾಗ್ತೈತಿ. 61ನೇ ತಿದ್ದುಪಡಿಯನ್ನು ತೊಗೊಂಬರ್ತಾರೆ. ಈ 61ನೇ ತಿದ್ದುಪಡಿ ಮೂಲಕ ಮತದಾನದ ವಯಸ್ಸು 21 ಇದ್ದದನ್ನು ಎಷ್ಟಕ್ಕೆ ಇಳಿಸ್ತಾರಪ್ಪ ಅಂತಂದ್ರೆ 18ಕ್ಕೆ ಇಳಿಕೆ ಮಾಡ್ತಾರೆ. 18ಕ್ಕೆ ಇಳಿಕೆ. ಇದು ಯಾವಾಗಿಂದ ಜಾರಿ ಆಗ್ತೈತಿಪ್ಪ ಅಂತಂದ್ರೆ 1980ರಿಂದ ಇದು ಏನಾಗ್ತೈತಿಪ್ಪ ಅಂತಂದ್ರೆ ಇದನ್ನು ಜಾರಿಗೊಳಿಸಲಾಗ್ತೈತಿ. ಸಂವಿಧಾನದಲ್ಲಿ 61ನೇ ತಿದ್ದುಪಡಿ ಮಾಡುವುದ್ರ ಮೂಲಕ ಏನು ಮಾಡ್ತಾರಪ್ಪ ಅಂತಂದ್ರೆ ಮತದಾನದ ವಯಸ್ಸನ್ನು 21 ಇದ್ದದನ್ನು ಇದನ್ನು 18ಕ್ಕೆ ಇಳಿಸ್ತಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಆಗಿದ್ದವ್ರು ಯಾರಪ್ಪ ಅಂತಂದ್ರೆ ಅದು ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿರ್ತಾರೆ. ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನು ತೊಗೊಂಬರ್ತಾರೆ. ಇದನ್ನು ಜಾರಿ ಯಾವಾಗ ಮಾಡ್ತಾರಪ್ಪ ಅಂತಂದ್ರೆ 1989ರಲ್ಲಿ. ಇದರ ಮಸೂದೆಯನ್ನು ಮಂಡನೆ ಮಾಡಿದ್ದು ಯಾವಾಗಪ್ಪ ಅಂತಂದ್ರೆ 1988ರಲ್ಲಿ. ಆ ಮೂಲಕ ಮತದಾನದ ವಯಸ್ಸನ್ನು 18ಕ್ಕೆ ಇಳಿಸ್ತಾರೆ. ಸಂವಿಧಾನದ ಯಾವ ವಿಧಿ ಮತದಾನದ ಹಕ್ಕಿನ ಕುರಿತು ಹೇಳ್ತೈತಿಪ್ಪ ಅಂತಂದ್ರೆ ಸಂವಿಧಾನದ ಆರ್ಟಿಕಲ್ 326 ಏನು ಹೇಳ್ತೈತಿಪ್ಪ ಅಂತಂದ್ರೆ ಭಾರತದ ಪ್ರಜೆಗಳ ಮತದಾನದ ಹಕ್ಕಿನ ಕುರಿತು ಇದು ಹೇಳ್ತೈತಿ. ಮತದಾನದ ಕುರಿತು ಅಥವಾ ಮತದಾನ ಹಕ್ಕಿನ ಕುರಿತು ಇದು ಹೇಳ್ತೈತಿ. 61ನೇ ತಿದ್ದುಪಡಿಯನ್ನು ಯಾವ ವಿಧಿಗೆ ಮಾಡಲಾಯ್ತಪ್ಪ ಅಂತಂದ್ರೆ ಅದು 326ನೇ ವಿಧಿಗೆ ತಿದ್ದುಪಡಿಯನ್ನು ಮಾಡಲಾಗ್ತೈತಿ. ಇದು ಭಾರತದಲ್ಲಿ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 9 ಏನಪ್ಪ ಅಂತಂದ್ರೆ ದ್ವಿಸದನ ಶಾಸಕಾಂಗವೆಂದರೆ ಅಂತ ಐತೆ. ದ್ವಿಸದನ ಶಾಸಕಾಂಗವೆಂದರೆ ಆಪ್ಷನ್ ಎ 2 ಸದನಗಳನ್ನು ಹೊಂದಿರುವ ಶಾಸಕಾಂಗ, ಆಪ್ಷನ್ ಬಿ 3 ಸದನಗಳನ್ನು ಹೊಂದಿರುವ ಶಾಸಕಾಂಗ, ಆಪ್ಷನ್ ಸಿ ಒಂದೇ ಸದನ ಹೊಂದಿರುವ ಶಾಸಕಾಂಗ, ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಸರಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ 2 ಸದನಗಳನ್ನು ಹೊಂದಿರುವ ಶಾಸಕಾಂಗ. ದ್ವಿಸದನ ಹೆಸರೇ ಹೇಳ್ತೈತಿ. ಇಲ್ಲಿ ದ್ವಿಸದನ ಅಂದರೆ 2 ಸದನಗಳನ್ನು ಹೊಂದಿರುವ ಶಾಸಕಾಂಗ ಅಂತ ಹೇಳ್ತೀವಿ. ಇಲ್ಲಿ ದ್ವಿಸದನ ಅಂತಂದ್ರೆ 2 ಸದನಗಳಿರ್ತಾವೆ. ದ್ವಿಸದನ ಫಸ್ಟ್ ಒನ್ ಏನಪ್ಪ ಅಂತಂದ್ರೆ 2 ಸದನಗಳಲ್ಲಿ ಕೇಂದ್ರೀಯ ಶಾಸಕಾಂಗದಲ್ಲಿ ಒಂದೇದು ಏನಪ್ಪ ಅಂತಂದ್ರೆ ರಾಜ್ಯಸಭೆ. ಇದಕ್ಕೆ ಮೇಲ್ಮನೆ ಅಂತಲೂ ಕೂಡ ಕರೀತಾರೆ. ಮೇಲ್ಮನೆ ಅಂತ ಹೇಳಿ ಕರೀತಾರೆ. ಎರಡನೇ ಸದನ ಯಾವುದಪ್ಪ ಅಂತಂದ್ರೆ ಲೋಕಸಭೆ. ಎರಡನೇ ಸಭೆ ಯಾವುದು? ಲೋಕಸಭೆ. ಇದಕ್ಕೆ ಕೆಳಮನೆ, ಸಂಸತ್ತಿನ ಕೆಳಮನೆ ಅಂತಲೂ ಕೂಡ ಕರೀತಾರೆ. ನಮ್ಮ ಸಂವಿಧಾನದಲ್ಲಿ ರಾಜ್ಯಸಭೆಯ ರಚನೆ ಕುರಿತು ಯಾವ ವಿಧಿ ಹೇಳ್ತೈತಿಪ್ಪ ಅಂತಂದ್ರೆ 80ನೇ ವಿಧಿ ಹೇಳ್ತೈತಿ. 80ನೇ ವಿಧಿ ರಾಜ್ಯಸಭೆ ರಚನೆ ಕುರಿತು ಹೇಳ್ತೈತಿ. ಲೋಕಸಭೆ ರಚನೆ ಕುರಿತು ಯಾವ ವಿಧಿಪ್ಪ ಅಂತಂದ್ರೆ 81ನೇ ವಿಧಿ ಲೋಕಸಭೆ ರಚನೆ ಕುರಿತು ಹೇಳ್ತೈತಿ. ಹಾಗಾಗಿ ಭಾರತ ಕೇಂದ್ರ ಶಾಸಕಾಂಗ ದ್ವಿಸದನವನ್ನು ಹೊಂದೈತಿ. ಒಂದು ರಾಜ್ಯಸಭೆ ಮತ್ತೊಂದು ಲೋಕಸಭೆ. ಇದನ್ನು ರಾಜ್ಯಸಭೆಯನ್ನು ಹಿರಿಯರ ಸದನ ಅಂತಲೂ ಕೂಡ ಕರೀತಾರೆ. ಹಿರಿಯರ ಸದನ ಅಂತೇಳಿನೂ ಕೂಡ ಕರೀತಾರೆ. ಹಿರಿಯರ ಸದನ. ಲೋಕಸಭೆಯನ್ನು
ಜನತಾ ಸದನ ಅಂತಲೂ ಕೂಡ ಕರೀತಾರೆ. ಜನತಾ ಸದನ ಅಂತೇಳಿ ಕೂಡ ಇದು ಕರೀತಾರೆ. ಇಷ್ಟು ಏನಪ್ಪ ಅಂತಂದರೆ ಇದು 9ನೇ ಪ್ರಶ್ನೆ. ದ್ವಿಸದನ ಶಾಸಕಾಂಗವೆಂದರೆ 2 ಸದನಗಳನ್ನು ಹೊಂದಿರುವ ಶಾಸಕಾಂಗ. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 10 ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನವು ಇವುಗಳಲ್ಲಿ ಯಾವುದನ್ನು ಮನ್ನಿಸುತ್ತದೆ ಅಂತ ಐತಿ. ಭಾರತ ಸಂವಿಧಾನವು ಇವುಗಳಲ್ಲಿ ಯಾವುದನ್ನು ಮನ್ನಿಸುತ್ತದೆ? ಆಪ್ಷನ್ ಎ ಎಲ್ಲ ಧರ್ಮಗಳನ್ನು, ಆಪ್ಷನ್ ಬಿ ಒಂದೇ ಧರ್ಮವನ್ನು, ಆಪ್ಷನ್ ಸಿ ಯಾವುದೇ ಧರ್ಮವನ್ನಲ್ಲ, ಆಪ್ಷನ್ ಡಿ 2 ಧರ್ಮಗಳನ್ನು ಅಂತ ಐತಿ. ಭಾರತ ಸಂವಿಧಾನವು ಏನನ್ನು ಮನ್ನಿಸುತ್ತದೆ ಅಂತಂದರೆ ಎಲ್ಲ ಧರ್ಮಗಳನ್ನು ಮನ್ನಿಸುತ್ತದೆ. ಎಲ್ಲ ಧರ್ಮಗಳನ್ನು ಮನ್ನಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ. ಏನಪ್ಪ ಅಂತಂದ್ರೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲೇ ನಾವು ಇದನ್ನು ಉಲ್ಲೇಖ ಮಾಡ್ತೀವಿ, ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತ ಅನ್ನೋ ಪದನ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸೇರ್ಪಡೆ ಮಾಡಿದ್ದೀವಿ. 42ನೇ ತಿದ್ದುಪಡಿ ಸಂವಿಧಾನದ ಪೂರ್ವ ಪೀಠಿಕೆ. ಸಂವಿಧಾನದ ಪ್ರಸ್ತಾವನೆ ಕುರಿತು ಒಂದು ವಿಡಿಯೋ ಮಾಡೀನಿ, ದಯಮಾಡಿ ಎಲ್ಲರೂ ಅದನ್ನು ನೋಡಿ. ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅಲ್ಲಿ ನಾನು ಏನು ಮಾಡೀನಿಪ್ಪ ಅಂತಂದ್ರೆ ಚರ್ಚೆ ಮಾಡೀನಿ. ಜಾತ್ಯತೀತ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲ ಧರ್ಮಗಳನ್ನು ಸಮಾನ ರೀತಿಯಲ್ಲಿ ನೋಡಲಾಗಿದೆ. ಅಂದರೆ ಎಲ್ಲ ಧರ್ಮಗಳಿಗೂ ಇಲ್ಲಿ ಮನ್ನಣೆ ಐತಿ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಎಲ್ಲ ಧರ್ಮಗಳು. ಅದಕ್ಕೆ ಭಾರತ ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮ ಅಂತೇಳಿ ಇದುವರೆಗೂ ಗುರುತು ಮಾಡಿಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲ ಧರ್ಮಗಳಿಗೂ ಮನ್ನಣೆ ಐತಿ. ಅದಕ್ಕೆ ಕುವೆಂಪು ಅವರು ಒಂದು ಮಾತೈತಿ. ಕುವೆಂಪು ಅವರು ಹೇಳಿದ್ದಾರೆ ಏನಂತಂದ್ರೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ. ಅಂದರೆ ಎಲ್ಲ ಧರ್ಮಗಳ ಉದ್ಯಾನವನ ನಮ್ಮ ಭಾರತ ಎಂಥದಪ್ಪ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಅದು ಭಾರತ. ಇಲ್ಲಿ ಎಲ್ಲ ಧರ್ಮಗಳಿಗೂ ಮನ್ನಣೆ ಐತಿ. ನೆಕ್ಸ್ಟ್ ಕ್ವಶನ್ 11 ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ಎಂದು ಜಾರಿಗೆ ಬಂದಿತು ಅಂತ ಕೇಳಿದ್ದಾರೆ. ವೆನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್. ಭಾರತದ ಸಂವಿಧಾನ ಎಂದು ಜಾರಿಗೆ ಬಂತು? ಆಪ್ಷನ್ ಎ ನವೆಂಬರ್ 26, 1950. ಆಪ್ಷನ್ ಬಿ ಆಗಸ್ಟ್ 15, 1947. ಆಪ್ಷನ್ ಸಿ ಜನವರಿ 26, 1950. ಆಪ್ಷನ್ ಡಿ ನವೆಂಬರ್ 26, 1949. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಅಂತಂದ್ರೆ ಜನವರಿ 26, 1950 ಇದು ಜಾರಿಗೆ ಬರ್ತೈತಿ. ಇದು ನವೆಂಬರ್ 26, 1949 ಐತಲ್ಲ, ಇದು ಸಂವಿಧಾನ ಅಂಗೀಕಾರ ಆಗಿರ್ತಕ್ಕಂಥ ದಿನ. ಸಂವಿಧಾನ ಐತಲ್ಲ ಇದು ಅಂಗೀಕಾರ ಆಗಿರ್ತಕ್ಕಂಥ ದಿನ. ಆಪ್ಷನ್ ಬಿ ಐತಲ್ಲ ಇದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ. ಭಾರತಕ್ಕೆ ಏನಪ್ಪ ಅಂತಂದ್ರೆ ಇದು ಸ್ವಾತಂತ್ರ್ಯ ಸಿಕ್ಕ ದಿನ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ. ಅದಕ್ಕೆ ಸರಿಯಾದ ಉತ್ತರ ಜನವರಿ 26, 1950. ನೆಕ್ಸ್ಟ್ ಕ್ವಶನ್ ನಂಬರ್ 12 ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ಹೊಂದಬೇಕೆಂದು ಯಾವ ಆಯೋಗ ಶಿಫಾರಸು ಮಾಡಿತು ಅಂತ ಹೇಳೈತಿ. ಅಂದರೆ ಭಾರತ ಸಂವಿಧಾನ ರಚನೆ ಮಾಡಬೇಕಾದ್ರೆ ಯಾವ ಆಯೋಗ ಅಥವಾ ನಿಯೋಗ ಇದಕ್ಕೆ ಶಿಫಾರಸು ಮಾಡಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕ್ರಿಪ್ಸ್ ಆಯೋಗ, ಆಪ್ಷನ್ ಬಿ ಕ್ಯಾಬಿನೆಟ್ ಆಯೋಗ, ಆಪ್ಷನ್ ಸಿ ಫೋರ್ಡ್ ಆಯೋಗ, ಆಪ್ಷನ್ ಡಿ ಸೈಮನ್ ಆಯೋಗ ಅಂತ ಐತಿ. ಭಾರತ ಸಂವಿಧಾನ ಹೊಂದಬೇಕೆಂದು ಯಾವ ಆಯೋಗ ಶಿಫಾರಸು ಮಾಡಿತು? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಕ್ಯಾಬಿನೆಟ್ ಆಯೋಗ. ಆಪ್ಷನ್ ಬಿ ಕ್ಯಾಬಿನೆಟ್ ಆಯೋಗ. ಭಾರತಕ್ಕೆ ಕ್ಯಾಬಿನೆಟ್ ನಿಯೋಗ ಅಥವಾ ಆಯೋಗ ಯಾವಾಗ ಬಂದಿತ್ತಪ್ಪ ಅಂತಂದ್ರೆ 1946. ಭಾರತ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಈ ಆಯೋಗ ಏನು ಮಾಡ್ತೈತಿ ಅಂತಂದ್ರೆ ಶಿಫಾರಸು ಮಾಡ್ತೈತಿ. ಈ ಆಯೋಗದ ಶಿಫಾರಸಿನ ಮೂಲಕ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನವೆಂಬರ್ 1946 ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪನೆ ಮಾಡ್ತೀವಿ ಅಥವಾ ರಚನೆ ಮಾಡ್ತೀವಿ. ಸಂವಿಧಾನ ರಚನಾ ಸಭೆಯನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಸ್ಥಾಪನೆ ಮಾಡ್ತೀವಿ ಅಥವಾ ರಚನೆ ಮಾಡ್ತೀವಿ. ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಅಂತಂದ್ರೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ನಾವು ಇದನ್ನು ಸ್ಥಾಪನೆ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಬಿನೆಟ್ ಆಯೋಗ. ಇನ್ನು ಕ್ರಿಪ್ಸ್ ಆಯೋಗ ಐತಲ್ಲ, ಈ ಕ್ರಿಪ್ಸ್ ಆಯೋಗ
ಕ್ರಿಪ್ಸ್ ಆಯೋಗ ಕೂಡ ಸಂವಿಧಾನ ರಚನಾ ಸಭೆ ರಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರ. ಆದ್ರೆ ಒಂದು ಡಿಮ್ಯಾಂಡ್ ಇಟ್ಟಿರ್ತಾರೆ. ಏನು ಡಿಮ್ಯಾಂಡ್ ಇಟ್ಟಿರ್ತಾರಪ್ಪ ಇಲ್ಲಿ ಅಂತಂದ್ರೆ, ಎರಡನೇ ಮಹಾಯುದ್ಧ ನಡೆದಿರ್ತತಿ ಈ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ನಡೆದಿರ್ತತಿ. ಯಾವಾಗ ಅಂತಂದ್ರೆ 1939ರಿಂದ 1945ರವರೆಗೂ. ಕ್ರಿಪ್ಸ್ ಕಮಿಷನ್ ಯಾವಾಗ ಬಂದಿತ್ತಪ್ಪ ಅಂತಂದ್ರೆ 1942ರಾಗ ಬಂದಿರ್ತತಿ. ಈ ಸಂದರ್ಭದಲ್ಲಿ ಮಹಾಯುದ್ಧ ನಡೆದಿರ್ತತಿ. ಸಂವಿಧಾನ ರಚನೆ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ, ಆದ್ರೆ ಈ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯ ಸೈನಿಕರು ಪಾಲ್ಗೊಳ್ಬೇಕು ಇಂಗ್ಲೆಂಡಿನ ಪರವಾಗಿ ಅಂಥೇಳಿ ಒಂದು ಡಿಮ್ಯಾಂಡ್ ಇಡ್ತಾರವರು. ಭಾರತೀಯ ಸೈನಿಕರು ಏನು ಮಾಡಬೇಕಪ್ಪ ಅಂತಂದ್ರೆ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾರವ್ರು. ಅದಕ್ಕೆ ಇದನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಏನು ಮಾಡ್ತೈತಿ, ತಿರಸ್ಕರಿಸ್ತೈತಿ. ನಂತರ ಬಂದಿರತಕ್ಕಂಥ ಆಯೋಗ ಯಾವುದಪ್ಪ ಅಂತಂದ್ರೆ ಅದು ಕ್ಯಾಬಿನೆಟ್ ಆಯೋಗ. 1946 ನಮಗೆ ಸಂವಿಧಾನ ರಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರ. ಮತ್ತು ಇದೇ ಶಿಫಾರಸಿನ ಮೇರೆಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ತೀವಿ ಮತ್ತು ನಮ್ಮ ಸಂವಿಧಾನವನ್ನು ಕೂಡ ನಾವು ಬರಿತೀವಿ. ಅದು ಯಾವ ಆಯೋಗ? ಕ್ಯಾಬಿನೆಟ್ ಆಯೋಗ ಸರಿಯಾದ ಉತ್ತರ. ಇನ್ನು ಸೈಮನ್ ಆಯೋಗ ಅಂತ ಐತಿ. ಸೈಮನ್ ಆಯೋಗ ಇದು ಸಂವಿಧಾನಕ್ಕೆ ಸಂಬಂಧಪಟ್ಟದ್ದಲ್ಲ. ಸೈಮನ್ ಆಯೋಗ ಐತಲ್ಲ, ಇದು ಸಂವಿಧಾನಕ್ಕೆ ಸಂಬಂಧಪಟ್ಟದ್ದಲ್ಲ. 1919 ಕಾಯ್ದೆಯ ಸಾಧಕ ಬಾಧಕಗಳು ಅಂದರೆ ಎಷ್ಟರ ಮಟ್ಟಿಗೆ ಅದು ಭಾರತದಲ್ಲಿ ಜಾರಿ ಆಗೈತಿ ಅನ್ನೋದ್ರ ಕುರಿತು ಚರ್ಚೆ ಅಥವಾ ವಿಶ್ಲೇಷಣೆ ಮಾಡೋದಕ್ಕೆ ಇದನ್ನು ಸ್ಥಾಪನೆ ಮಾಡಿರ್ತಾರೆ. ಸೈಮನ್ ಆಯೋಗ ಯಾವಾಗ ಅದು ಸ್ಥಾಪನೆ ಆಗ್ತೈತಿ ಅಂತಂದ್ರೆ ಸೈಮನ್ ಆಯೋಗ 1927ರಲ್ಲಿ. 1927ರಲ್ಲಿ ಎಲ್ಲಿ ಅಂತಂದ್ರೆ ಇಂಗ್ಲೆಂಡಿನಲ್ಲಿ ಅದು ಸ್ಥಾಪನೆ ಆಗಿರ್ತೈತಿ ಅಥವಾ ನೇಮಕ ಆಗಿರ್ತೈತಿ. ಇಂಗ್ಲೆಂಡ್. ಅದು ಭಾರತಕ್ಕೆ ಯಾವಾಗ ಬರ್ತೈತಿ ಸೈಮನ್ ಆಯೋಗ ಅಂತಂದ್ರೆ 1928ರಲ್ಲಿ ಅದು ಏನಾಗ್ತೈತಿಪ್ಪ ಅಂತಂದ್ರೆ ಭಾರತಕ್ಕೆ ಅದು ಬರ್ತೈತಿ. ಶಿಫಾರಸುಗಳನ್ನು ಯಾವಾಗ ಕೊಡ್ತೈತಿಪ್ಪ ಅಂತಂದ್ರೆ ಅದು ತನ್ನ ವರದಿಗಳನ್ನು ಯಾವಾಗ ಮುಟ್ಟಿಸ್ತೈತಿ ಅಂತಂದ್ರೆ 1930ರಲ್ಲಿ ತನ್ನ ವರದಿಯನ್ನು ಅದು ಮುಟ್ಟಿಸ್ತೈತಿ. ಅದಕ್ಕೆ ಭಾರತ ಸಂವಿಧಾನವನ್ನು ನಾವು ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಿದೀವಪ್ಪ ಅಂತಂದ್ರೆ ಅದು ಕ್ಯಾಬಿನೆಟ್ ಆಯೋಗ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದು ಅಂತ ಕೇಳಿದಾರೆ ಅವರು. 13ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ಜಾರಿ ಆಗಬೇಕಾದ್ರೆ ಎಷ್ಟು ವಿಧಿಗಳಿದ್ದು? ಆಪ್ಷನ್ ಎ 425, ಆಪ್ಷನ್ ಬಿ 410, ಆಪ್ಷನ್ ಸಿ 391, ಆಪ್ಷನ್ ಡಿ 395 ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 395. ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 395 ವಿಧಿಗಳು ಸಂವಿಧಾನ ಜಾರಿ ಆಗೋ ಸಂದರ್ಭದಲ್ಲಿ ಇದ್ದು. ಮೂಲ ಸಂವಿಧಾನ ಅಂತೇಳಿ ಕರಿತೀವಿ ನಾವು ಅದನ್ನು. ಮೂಲ ಸಂವಿಧಾನ ಅಥವಾ ಸಂವಿಧಾನ ಜಾರಿ ಆಗುವ ಸಂದರ್ಭದಲ್ಲಿ ಅಂದರೆ 1950ರಲ್ಲಿ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ವಪ್ಪ ಅಂತಂದ್ರೆ ಟೋಟಲ್ ವಿಧಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 395. ಭಾಗಗಳ ಸಂಖ್ಯೆ ಎಷ್ಟಿದ್ವಪ್ಪ ಅಂತಂದ್ರೆ ಭಾಗಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 22 ಇದ್ದು. ಶೆಡ್ಯೂಲ್ಸ್ಗಳು ಅಥವಾ ಅನುಸೂಚಿಗಳು ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಎಷ್ಟು ಅನುಸೂಚಿಗಳಿದ್ವಪ್ಪ ಅಂತಂದ್ರೆ 8 ಅನುಸೂಚಿಗಳು ಇರ್ತಾವೆ. ಸಂವಿಧಾನ ಜಾರಿ ಆಗಬೇಕಾದ್ರೆ 395 ವಿಧಿಗಳು, 22 ಭಾಗಗಳು ಮತ್ತು 8 ಅನುಸೂಚಿಗಳು, ಶೆಡ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಇವತ್ತು ಎಷ್ಟದಾವು ಇಲ್ಲಿ ಪ್ರಸ್ತುತ ಸಂವಿಧಾನದಲ್ಲಿ? ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನ್, ಪ್ರಸ್ತುತ ಸಂವಿಧಾನದ ರಚನೆ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಬದಲಾವಣೆ ಏನಪ್ಪ ಅಂತಂದ್ರೆ ಒಂದು ಪ್ರಸ್ತಾವನೆಯನ್ನು ನಾವಿಲ್ಲಿ ಕಾಣ್ತೀವಿ. ಒಂದು ಪ್ರಸ್ತಾವನೆ ಇದೆ, ಒಂದು ಪ್ರಸ್ತಾವನೆ. ಇನ್ನು ಇಲ್ಲಿ ವಿಧಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಎಷ್ಟು ವಿಧಿಗಳಿದ್ದು, ಎಷ್ಟು ವಿಧಿಗಳಾಗ್ಯಾವ ಈಗ ತಿದ್ದುಪಡಿ ಆಗುವುದ್ರ ಮೂಲಕ ಅಂತಂದ್ರೆ ವಿಧಿಗಳು 472 ಅಥವಾ ಕೆಲವೊಂದು ಬುಕ್ಕಗಳಲ್ಲಿ ಏನೈತಪ್ಪ ಅಂತಂದ್ರೆ 468ಕ್ಕೂ ಪ್ಲಸ್ ಅಂತ ಹೇಳೈತಿ. ಇವೆರಡರಲ್ಲಿ ಯಾವುದಾದ್ರೂ ಇದ್ರೂ ಒಂದು ಸರಿ. ವಿಧಿಗಳ ಸಂಖ್ಯೆ ಎಷ್ಟು? 472 ಅಥವಾ 468ಕ್ಕೂ ಪ್ಲಸ್. ಇವತ್ತು ಭಾಗಗಳ ಸಂಖ್ಯೆ ಎಷ್ಟದಾವ ಸಂವಿಧಾನದಲ್ಲಿ? ಭಾಗಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 25 ಭಾಗಗಳು. ಎಷ್ಟದವಪ್ಪ ಅಂತಂದ್ರೆ 25 ಭಾಗಗಳದಾವ. ಮತ್ತು ಅನುಸೂಚಿಗಳ ಸಂಖ್ಯೆ ಇವತ್ತಿಗೆ ಅನುಸೂಚಿಗಳು ಎಷ್ಟದಾವಪ್ಪ ಅಂತಂದ್ರೆ
12 ಅನುಸೂಚಿಗಳನ್ನು ನಮ್ಮ ಸಂವಿಧಾನದಲ್ಲಿ ನಾವೇನು ಕಾಣ್ತೀವಿ, ಅನುಸೂಚಿಗಳಿರುವುದನ್ನು ನಾವು ನೋಡ್ಬೋದು. ಪ್ರಸ್ತುತ ಸಂವಿಧಾನದಲ್ಲಿ ಒಂದು ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ, 472 ಅಥವಾ 468 ಪ್ಲಸ್ ವಿಧಿಗಳ ಸಂಖ್ಯೆಯನ್ನು ನೋಡ್ತೀವಿ, ಮತ್ತು 25 ಭಾಗಗಳನ್ನು ಕಾಣ್ತೀವಿ. 12 ಅನುಸೂಚಿಗಳನ್ನು ನಾವು ಇವತ್ತಿನ ಸಂವಿಧಾನದಲ್ಲಿ ಅಧ್ಯಯನ ಮಾಡಬಹುದು. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 395 ಮೂಲ ಸಂವಿಧಾನದಲ್ಲಿರ್ತಕ್ಕಂಥ ವಿಧಿಗಳ ಸಂಖ್ಯೆ. ನೆಕ್ಸ್ಟ್ ಕ್ವಶನ್, 14ನೇ ಕ್ವಶನ್ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ ಅವರು. ಭಾರತ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಸಿ ಕ್ಯಾಬಿನೆಟ್, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಸಂಸತ್ತು. ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗೈತಪ್ಪ ಅಂತಂದ್ರೆ ಅದು ಭಾರತದ ಸಂಸತ್ತಿಗೈತಿ. ಭಾರತ ಸಂವಿಧಾನದ ಎಷ್ಟನೇ ವಿಧಿಪ ಅಂತಂದ್ರೆ ಅದು ವಿಧಿ 368ನೇ ವಿಧಿ ಪ್ರಕಾರ ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೈತಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ಇವುಗಳಲ್ಲಿ ಯಾವುದರಿಂದ ಅಧಿಕಾರ ಪಡೆಯುತ್ತದೆ ಅಂತೈತಿ. ಭಾರತ ಸಂವಿಧಾನ ಇವುಗಳಲ್ಲಿ ಯಾವುದರಿಂದ ಅಧಿಕಾರ ಪಡೆಯುತ್ತದೆ? ಆಪ್ಷನ್ ಎ ಪ್ರಜೆಗಳು, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಪ್ರಜೆಗಳು. ಭಾರತದ ಪ್ರಜೆಗಳಿಂದ ಸಂವಿಧಾನವು ಏನಾಗ್ತದಪ್ಪ ಅಂತಂದ್ರೆ ಅಧಿಕಾರವನ್ನು ಪಡಿತೈತಿ. ಇದನ್ನು ನಾವು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನೋಡ್ತೀವಿ. ನಾವು ಇದನ್ನು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಇದನ್ನು ಕಾಣ್ಬೋದು. ಪೂರ್ವ ಪೀಠಿಕೆ ಈ ಅಂಶವನ್ನು ನಾವು ನೋಡ್ಬೋದು. ಪ್ರಜೆಗಳಿಂದ ಭಾರತದ ಸಂವಿಧಾನ ಏನಾಗ್ತದಪ್ಪ ಅಂತಂದ್ರೆ ಅಧಿಕಾರ ಪಡಿತೈತಿ. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, 16ನೇ ಕ್ವಶನ್ ಏನಪ್ಪ ಅಂತಂದ್ರೆ ಗಣರಾಜ್ಯವೆಂದರೆ ವಾಟ್ ಈಸ್ ರಿಪಬ್ಲಿಕ್ ಅಂತ ಕೇಳಿದ್ದಾರೆ ಅವರು. ಅದಕ್ಕೆ ಆಪ್ಷನ್ ಎ ಆನುವಂಶಿಕ ಆಡಳಿತಗಾರರನ್ನು ಹೊಂದಿರುವ ರಾಷ್ಟ್ರ, ಆಪ್ಷನ್ ಬಿ ನಿರಂಕುಶ ಪ್ರಭುತ್ವ, ಆಪ್ಷನ್ ಸಿ ರಾಷ್ಟ್ರದ ಮುಖ್ಯಸ್ಥ ಅರಸ, ಆಪ್ಷನ್ ಡಿ ರಾಷ್ಟ್ರದ ಮುಖ್ಯಸ್ಥ ಪ್ರಜೆಗಳಿಂದ ಚುನಾಯಿತನಾಗುವುದು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಡಿ ರಾಷ್ಟ್ರದ ಮುಖ್ಯಸ್ಥ ಪ್ರಜೆಗಳಿಂದ ಚುನಾಯಿತನಾಗುವುದು. ಇದಕ್ಕೆ ಸರಿಯಾದ ಉತ್ತರ. ಗಣರಾಜ್ಯ ಎಂದರೆ ಅದು ನಮಗೆ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ವಾಟ್ ಈಸ್ ರಿಪಬ್ಲಿಕ್? ಗಣರಾಜ್ಯ ಎಂದರೆ ಏನಪ್ಪ ಅಂತಂದ್ರೆ ಯಾವ ರಾಷ್ಟ್ರದ ಮುಖ್ಯಸ್ಥನನ್ನು ಚುನಾವಣೆ ಮಾಡುವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆಯೋ ಅಂಥ ರಾಜಕೀಯ ವ್ಯವಸ್ಥೆಯನ್ನು ನಾವು ಗಣರಾಜ್ಯ ಎಂದು ಕರೆಯುತ್ತೇವೆ. ಅಂಥ ರಾಜಕೀಯ ವ್ಯವಸ್ಥೆಯನ್ನು ಏನು ಕರಿತೀವಪ್ಪ ಅಂತಂದ್ರೆ ಗಣರಾಜ್ಯ ಅಂತ ಹೇಳಿ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಏನು? ರಾಷ್ಟ್ರದ ಮುಖ್ಯಸ್ಥ ಪ್ರಜೆಗಳಿಂದ ಚುನಾಯಿತನಾಗುವುದು, ಆಪ್ಷನ್ ಡಿ. ಇನ್ನು ಕ್ವಶನ್ ನಂಬರ್ 17, ಭಾರತದ ಪ್ರಜೆಗಳಾದ ನಾವು ಏನನ್ನು ಸೂಚಿಸುತ್ತದೆ ಅಂತ ಐತದು. ದ ಟರ್ಮ್ ವಿ ದ ಪೀಪಲ್ ಆಫ್ ಇಂಡಿಕೇಟ್ಸ್ ಅಂದ್ರೆ ಭಾರತದ ಪ್ರಜೆಗಳಾದ ನಾವು ಏನನ್ನು ಸೂಚಿಸುತ್ತದೆ ಅಂತ ಐತಿ. ಆಪ್ಷನ್ ಎ ಸಂಸತ್ತು, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಸಂವಿಧಾನದ ಮೂಲ ಆಧಾರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತೈತಿ. ಭಾರತದ ಪ್ರಜೆಗಳಾದ ನಾವು ಅಂತೈತಲ್ಲ ಇದು ಏನನ್ನ ಸೂಚಿಸ್ತೈತಿ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನದ ಮೂಲ ಆಧಾರದ ಕುರಿತು ಇದು ಸೂಚಿಸ್ತೈತಿ. ಸಂವಿಧಾನದ ಪೂರ್ವ ಪೀಠಿಕೆ ಹೇಗೆ ಆರಂಭ ಆಗ್ತೈತಿಪ್ಪ ಅಂತಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಆರಂಭ ಆಗ್ತೈತಿ. ಅದು ಸಂವಿಧಾನದ ಮೂಲ ಆಧಾರ ಅಂತ ನಾವು ಇದನ್ನು ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನದ ಮೂಲ ಆಧಾರ. ಕ್ವಶನ್ ನಂಬರ್ 18, ಸಂಸದೀಯ ಮಾದರಿಯ ಸರ್ಕಾರವನ್ನು ಯಾವ ರಾಷ್ಟ್ರದಿಂದ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ ಅವರು. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಈಸ್ ಬಾರೋಡ್ ಫ್ರಮ್ ದಿ ವಿಚ್ ಕಂಟ್ರಿ ಕೇಳಿದ್ದಾರೆ. ಆಪ್ಷನ್ ಎ ಬ್ರಿಟನ್, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ರಷ್ಯಾ ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಬ್ರಿಟನ್. ಸಂಸದೀಯ ಮಾದರಿ ಸರ್ಕಾರವನ್ನು ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಪ್ಪ ಅಂತಂದ್ರೆ ಅದು ಆಪ್ಷನ್ ಎ ಬ್ರಿಟನ್ದಿಂದ. ಅಮೇರಿಕಾದಲ್ಲಿ ಸಂಸದೀಯ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಐತಿ. ಅಮೇರಿಕಾದಲ್ಲಿ ಏನೈತಿಪ್ಪ ಅಂತಂದ್ರೆ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಐತಿ. ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಐತಿ ಇರುವುದನ್ನು ನಾವು ನೋಡ್ಬೋದು ಅಮೇರಿಕಾದಲ್ಲಿ. ಫ್ರಾನ್ಸ್ನಲ್ಲಿ ಕೂಡ ಅಧ್ಯಕ್ಷೀಯ ಮಾದರಿ, ರಷ್ಯಾದಲ್ಲಿ ಕೂಡ ಅಧ್ಯಕ್ಷೀಯ ಮಾದರಿ ಐತಿ.
ಬ್ರಿಟನ್ ಸಂಸದೀಯ ಮಾದರಿಯ ಪದ್ಧತಿಯಲ್ಲಿ ಐತಿಪ್ಪ ಅಂತಂದ್ರೆ ಅದು ಬ್ರಿಟನ್. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 19, ಪೂರ್ವ ಪೀಠಿಕೆ ಸಂವಿಧಾನದ ಭಾಗವೇ ಅಂತ ಕೇಳಿದಾರೆ ಅವರು. ವೆದರ್ ಪ್ರಿಯಾಂಬಲ್ ಇಸ್ ದ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆಪ್ಷನ್ ಎ ಗೊತ್ತಿಲ್ಲ, ಆಪ್ಷನ್ ಬಿ ಹೌದು, ಆಪ್ಷನ್ ಸಿ ಹೇಳಲಾಗದು, ಆಪ್ಷನ್ ಡಿ ಹೌದು ಅಲ್ಲ ಯಾವುದೂ ಅಲ್ಲ ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಹೌದು. ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ಭಾಗ ಐತಿ. ಸಂವಿಧಾನದ ಪೂರ್ವ ಪೀಠಿಕೆ ಏನೈತಪ್ಪ ಅಂತಂದ್ರೆ ಅದು ಸಂವಿಧಾನದ ಭಾಗ ಹೌದು. ಇದಕ್ಕೆ ಕೆಲವೊಂದಿಷ್ಟು ಪ್ರಮುಖ ಪ್ರಕರಣಗಳನ್ನು ನಾವಿಲ್ಲಿ ನೋಡ್ಬೋದು. ಏನಪ್ಪ ಅಂತಂದ್ರೆ ಫಸ್ಟ್ ಪ್ರಕರಣ, ಇದು ಸಂವಿಧಾನದ ಭಾಗ ಹೌದೋ ಅಲ್ಲೋ ಅನ್ನೋ ಗೊಂದಲ ಇದ್ದಾಗ ಕೆಲವೊಂದಿಷ್ಟು ಪ್ರಕರಣಗಳದಾವೆ. ಏನಪ್ಪ ಅಂತಂದ್ರೆ ಬೇರುಬಾರಿ ವರ್ಸಸ್ ಯೂನಿಯನ್ ಪ್ರಕರಣ ಐತಿ. ಬೇರುಬಾರಿ ವರ್ಸಸ್ ಯೂನಿಯನ್ ಪ್ರಕರಣ, ಕೇಂದ್ರ ಒಕ್ಕೂಟ ವರ್ಸಸ್ ಬೇರುಬಾರಿ ಅಂತಂದಂಗಿಲ್ಲ. ಯೂನಿಯನ್ ಪ್ರಕರಣ ಯಾವಾಗಪ್ಪ ಅಂತಂದ್ರೆ ಇಲ್ಲಿ 1960ರಲ್ಲಿ. ಇಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನ ಪೂರ್ವ ಪೀಠಿಕೆಗೆ ಸಂಬಂಧಪಟ್ಟಂತೆ ಏನು ತೀರ್ಪು ಕೊಡ್ತೈತಿ, ಸುಪ್ರೀಂ ಕೋರ್ಟ್ ಇಲ್ಲಿ ಏನು ತೀರ್ಪು ಕೊಡ್ತೈತಿ ಅಂತಂದ್ರೆ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಐತಲ್ಲ ಅದು ಸಂವಿಧಾನದ ಭಾಗ ಅಲ್ಲ ಅಂಥೇಳಿ ಅವರು ತೀರ್ಪು ಕೊಡ್ತಾರೆ. ಪ್ರಸ್ತಾವನೆ ಏನಪ್ಪ ಅಂತಂದ್ರೆ ಅದು ಸಂವಿಧಾನದ ಭಾಗ ಅಲ್ಲ ಅಂಥೇಳಿ ಕೊಡ್ತಾರೆ ಅವರು. ಸಂವಿಧಾನದ ಭಾಗ ಅಲ್ಲ ಅಂಥೇಳಿ ತೀರ್ಪು ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಪ್ರಮುಖ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸ್ಟೇಟ್ ಪ್ರಕರಣ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣ ಐತಲ್ಲ, ಇದು ಇಂಪಾರ್ಟೆಂಟ್. ಕೇರಳ ಪ್ರಕರಣ ಯಾವಾಗ ಅಂತಂದ್ರೆ ಇದು 1973ರಲ್ಲಿ ಈ ಪ್ರಕರಣ ಆಗ್ತೈತಿ. 1973. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತೈತಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ಏನು ತೀರ್ಪು ಕೊಡ್ತೈತಿ ಅಂತಂದ್ರೆ ಇದು ಸಂವಿಧಾನದ ಭಾಗ ಹೌದು ಅಂತ ಹೇಳಿ ಕೊಡ್ತಾರೆ. ಪೂರ್ವ ಪೀಠಿಕೆ ಐತಲ್ಲ ಇದು ಸಂವಿಧಾನದ ಭಾಗ ಹೌದು ಅಂತೇಳಿ ತೀರ್ಪು ಕೊಡ್ತಾರೆ ಇವರು. ಸಂವಿಧಾನದ ಭಾಗ ಹೌದು. 1960ರಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು ಏನೈತಲ್ಲ ಅದು ತಪ್ಪೈತಿ. ಇವಾಗ ನಾವು ಕೊಡ್ತಿರ್ತಕ್ಕಂಥ ತೀರ್ಪು ಏನೈತಿ ಇದು ಸರಿ ಐತಿ. ಇದು ಸಂವಿಧಾನದ ಪೂರ್ವ ಪೀಠಿಕೆ ಏನಪ್ಪ ಅಂತಂದ್ರೆ ಇದು ಸಂವಿಧಾನದ ಭಾಗ ಹೌದು ಅಂತೇಳಿ ತೀರ್ಪು ಕೊಡ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಪೂರ್ವ ಪೀಠಿಕೆ ಸಂವಿಧಾನದ ಭಾಗವೇ ಅಂತ ತೀರ್ಪು ಕೊಟ್ಟಾಗ ಇದು ಎಸ್ ಹೌದು. ಎಸ್ ಸಂವಿಧಾನದ ಪೂರ್ವ ಪೀಠಿಕೆ ಐತಲ್ಲ ಅದು ಸಂವಿಧಾನದ ಭಾಗ. ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20 ಏನು, ಭಾರತ ಸಂವಿಧಾನವನ್ನು ರಚಿಸಲು ಎಷ್ಟು ಸಮಯ ತಗುಲಿದೆ ಅಂತ ಕೇಳಿದಾರೆ ಅವರು. ಭಾರತ ಸಂವಿಧಾನ ರಚನೆ ಮಾಡಲು ಎಷ್ಟು ಸಮಯ ತಗುಲಿದೆ ಅಂತಂದ್ರೆ ಆಪ್ಷನ್ ಎ 2 ವರ್ಷ 11 ತಿಂಗಳು 18 ದಿನ ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ಸಂವಿಧಾನ ರಚನೆ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನ. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ 21, ಭಾರತದ ನಾಗರಿಕರು ಎಷ್ಟು ನಾಗರಿಕತ್ವ ಅನುಭವಿಸುತ್ತಾರೆ ಅಂತ ಐತೆ. ಅದು ಭಾರತದ ಸಿಟಿಜನ್ಶಿಪ್ ಹೆಂಗೈತಪ್ಪ ಅಂತಂದ್ರೆ ಇಂಡಿಯನ್ ಸಿಟಿಜನ್ಸ್ ಎಂಜಾಯ್ ಹೌ ಮೆನಿ ಸಿಟಿಜನ್ಶಿಪ್ ಅಂತ ಕೇಳಿದ್ದಾರೆ ಅವರು. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 1, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ ಏಕ ಪೌರತ್ವವನ್ನು ಅನುಭವಿಸ್ತಾರೆ. ಸಿಂಗಲ್ ಸಿಟಿಜನ್ಶಿಪ್ ಅಂತೇಳಿ ಕರೀತಾರೆ. 2 ಪೌರತ್ವ ಯಾವ ದೇಶಕ್ಕೆ ಐತಪ್ಪ ಅಂತಂದರೆ ಇದು ಅಮೇರಿಕಾ ದೇಶದಲ್ಲಿ ನಾವು ಇದನ್ನು ನೋಡ್ಬೋದು. ದ್ವಿಪೌರತ್ವ ಪದ್ಧತಿಯಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ನಾವು ಈ ಅಮೇರಿಕಾದಲ್ಲಿ ನಾವು ನೋಡ್ತೀವಿ. ಸಿಟಿಜನ್ಶಿಪ್ ಬಗ್ಗೆ ಭಾರತ ಸಂವಿಧಾನದ 2ನೇ ಭಾಗದಲ್ಲಿ ನಾವು ಇದನ್ನು ನೋಡ್ಬೋದು. ಸಂವಿಧಾನದ ಭಾಗ 2ರಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ನಾಗರಿಕತ್ವ ಅಥವಾ ಸಿಟಿಜನ್ಶಿಪ್ ಬಗ್ಗೆ ನಾವು ನೋಡ್ಬೋದು. ಪೌರತ್ವದ ಕುರಿತು ಉಲ್ಲೇಖ ಇರೋದನ್ನು ನಾವೆಲ್ಲಿ ನೋಡ್ತೀವಿ, ಭಾರತ ಸಂವಿಧಾನದ 2ನೇ ಭಾಗದಲ್ಲಿ. ವಿಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ವಿಧಿ 5ರಿಂದ 11ನೇ ವಿಧಿವರೆಗೆ, 5ರಿಂದ 11ನೇ ವಿಧಿವರೆಗೂ ಭಾರತೀಯ ನಾಗರಿಕತ್ವ ಅಥವಾ ಪೌರತ್ವದ ಬಗ್ಗೆ ಅಧ್ಯಯನ ನಾವು ಮಾಡ್ಬೋದು. ಸಂವಿಧಾನದ ಭಾಗ 2 ವಿಧಿ 5ರಿಂದ 11.
ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಏಕಪೌರತ್ವ ಐತಿ. ಅಮೇರಿಕಾದಲ್ಲಿ ದ್ವಿಪೌರತ್ವ ಹೆಂಗಂತಂದ್ರೆ ರಾಜ್ಯಕ್ಕೊಂದು ಪೌರತ್ವ ಬೇರೆ, ಕೇಂದ್ರಕ್ಕೊಂದು ಪೌರತ್ವ ಬೇರೆ. ಇನ್ನು ಅಲಿಖಿತ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಕೇಳಿದರು. ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಆಪ್ಷನ್ ಎ USA, ಆಪ್ಷನ್ ಬಿ ಬ್ರಿಟನ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಕೆನಡಾ ಅಂತ ಕೇಳಿದರು ಅವರು. ಲಿಖಿತ ಸಂವಿಧಾನ ಅಮೇರಿಕಾದಲ್ಲಿ ಕೂಡ ಲಿಖಿತ ಸಂವಿಧಾನ ಐತಿ, ಫ್ರಾನ್ಸ್ನಲ್ಲಿ ಕೂಡ ಲಿಖಿತ ಸಂವಿಧಾನ ಐತಿ, ಕೆನಡಾದಲ್ಲಿ ಕೂಡ ಲಿಖಿತ ಸಂವಿಧಾನ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಬ್ರಿಟನ್ ಅಲಿಖಿತ ಸಂವಿಧಾನ. ಅಲಿಖಿತ ಸಂವಿಧಾನ ಯಾವುದು ಉದಾಹರಣೆ ಅಂತಪ್ಪ ಅಂತಂದ್ರೆ ಬ್ರಿಟನ್. ಇನ್ನೂ ಕೆಲವೊಂದಿಷ್ಟು ದೇಶಗಳು ಅಲಿಖಿತ ಸಂವಿಧಾನವನ್ನು ಹೊಂದ್ಯಾವ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಏನಪ್ಪ ಅಂತಂದ್ರೆ ಎರಡನೇದು ಏನಪ್ಪ ಅಂತಂದ್ರೆ ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್ ಕೂಡ ಏನೈತಿ ಅಂತಂದ್ರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಐತಿ ನ್ಯೂಜಿಲ್ಯಾಂಡ್. ಮೂರನೇದು ಯಾವುದಪ್ಪ ಅಂತಂದ್ರೆ ಇಸ್ರೇಲ್. ಇಸ್ರೇಲ್ನಲ್ಲಿ ಕೂಡ ಏನೈತಿ ಅಂತಂದ್ರೆ ಅಲಿಖಿತ ಸಂವಿಧಾನ ಐತಿ. ಫಸ್ಟ್ ಒನ್ ಬ್ರಿಟನ್, ಸೆಕೆಂಡ್ ಒನ್ ನ್ಯೂಜಿಲ್ಯಾಂಡ್, ಮೂರನೇದು ಇಸ್ರೇಲ್. ಇವುಗಳಲ್ಲಿ ಕೂಡ ಏನೈತಿ ಅಂತಂದ್ರೆ ಅಲಿಖಿತ ಸಂವಿಧಾನ ಇರುವುದನ್ನು ನಾವು ನೋಡ್ಬೋದು. ಭಾರತ ಸಂವಿಧಾನ ಎಂಥದಪ್ಪ ಅಂತಂದ್ರೆ ಲಿಖಿತ ಸಂವಿಧಾನ. ಕ್ವಶನ್ ನಂಬರ್ 23, ಸಂವಿಧಾನ ಎಂದರೆ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಅಂತ ಕೇಳಿದಾರೆ ಅವರು. ಸಂವಿಧಾನ ಎಂದರೆ ಆಪ್ಷನ್ ಎ ನ್ಯಾಯಾಧೀಶರು ಮಾಡಿದ ಕಾನೂನು, ಆಪ್ಷನ್ ಬಿ ಸಂಸತ್ತು ಮಾಡಿದ ಕಾನೂನುಗಳು, ಆಪ್ಷನ್ ಸಿ ರಾಷ್ಟ್ರದ ಮೂಲಭೂತ ಕಾನೂನು, ಆಪ್ಷನ್ ಡಿ ಸರ್ಕಾರ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ ರಾಷ್ಟ್ರದ ಮೂಲಭೂತ ಕಾನೂನುಗಳು. ಡೆಫಿನೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನಿನ ದಾಖಲಾತಿಯನ್ನು ನಾವು ಸಂವಿಧಾನ ಅಂತೇಳಿ ಕರಿತೀವಿ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ. ಇನ್ನು ಕ್ವಶನ್ ನಂಬರ್ 24 ಸಮಾಜವಾದಿ ತತ್ವದ ಮೂಲ ಉದ್ದೇಶ ಅಂತ ಕೇಳಿದಾರೆ ಅವರು. ಆಪ್ಷನ್ ಎ ರಾಜಕೀಯ ಸಮಾನತೆ, ಆಪ್ಷನ್ ಬಿ ಆರ್ಥಿಕ ಸಮಾನತೆ, ಆಪ್ಷನ್ ಸಿ ಮಾನವ ಸಮಾನತೆ, ಆಪ್ಷನ್ ಡಿ ಸಾಮಾಜಿಕ ಸಮಾನತೆ. ಸಮಾಜವಾದಿ ತತ್ವದ ಮೂಲ ಉದ್ದೇಶ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆರ್ಥಿಕ ಸಮಾನತೆ. ಆರ್ಥಿಕ ಸಮಾನತೆ ಇದಕ್ಕೆ ಸರಿಯಾದ ಉತ್ತರ. ಸಮಾಜವಾದಿ ತತ್ವಗಳನ್ನು ನಾವೆಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಸಂವಿಧಾನದ ಭಾಗ ಎಷ್ಟರಲ್ಲಿ ಅಂತಂದ್ರೆ 4ರಲ್ಲಿ ನಾವು ಇರೋದನ್ನು ನೋಡ್ಬೋದು. ಸಂವಿಧಾನದ ಭಾಗ 4ರಲ್ಲಿ ಆರ್ಥಿಕ ಸಮಾನತೆಗೆ ಸಂಬಂಧಪಟ್ಟಿರ್ತಂತೆ ಸಮಾಜವಾದಿ ತತ್ವವನ್ನು ನಾವು ಇಲ್ಲಿ ನೋಡ್ಬೋದು. ಕ್ವಶನ್ ನಂಬರ್ 25 ಏನಪ್ಪ ಅಂತಂದ್ರೆ ಸಂವಿಧಾನದ ಯಾವ ಭಾಗವು ಗುರಿ ಮತ್ತು ಉದ್ದೇಶಗಳನ್ನು ಘೋಷಿಸುತ್ತದೆ ಅಂತ ಐತಿ. ಸಂವಿಧಾನದ ಯಾವ ಭಾಗವು ಗುರಿ ಮತ್ತು ಉದ್ದೇಶಗಳನ್ನು ಘೋಷಿಸುತ್ತದೆ ಅಂತ ಐತಿ. ಆಪ್ಷನ್ ಎ ಪೂರ್ವ ಪೀಠಿಕೆ, ಆಪ್ಷನ್ ಬಿ ಭಾಗ 3, ಆಪ್ಷನ್ ಸಿ ಭಾಗ 4 ಅಂತ ಐತಿ, ಆಪ್ಷನ್ ಸಿ ಭಾಗ 4 ಅಂತ ಐತಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಐತಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಗುರಿ ಮತ್ತು ಉದ್ದೇಶಗಳನ್ನು ಯಾವ ಭಾಗ ಘೋಷಿಸ್ತೈತಪ್ಪ ಅಂತಂದ್ರೆ ಆಪ್ಷನ್ ಎ ಪೂರ್ವ ಪೀಠಿಕೆಯಲ್ಲಿ ನಾವು ಗುರಿ ಮತ್ತು ಉದ್ದೇಶಗಳನ್ನು ನೋಡ್ಬೋದು. ಇನ್ನು ಆಪ್ಷನ್ ಬಿ ಭಾಗ 3 ಐತಲ್ಲ, ಇಲ್ಲಿ ಫಂಡಮೆಂಟಲ್ ರೈಟ್ಸನ್ನು ನಾವಿಲ್ಲಿ ನೋಡ್ಬೋದು, ಮೂಲಭೂತ ಹಕ್ಕುಗಳನ್ನು ನೋಡ್ಬೋದು. ಇನ್ನು ಆಪ್ಷನ್ ಸಿ ಭಾಗ 4ರಲ್ಲಿ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಸಂವಿಧಾನದ ಭಾಗ 4ರಲ್ಲಿ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಗುರಿ ಮತ್ತು ಉದ್ದೇಶಗಳನ್ನು ಎಲ್ಲಿ ನೋಡ್ತೀವಿ ಅಂತಂದ್ರೆ ನಾವು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಸಂವಿಧಾನದ ಪೂರ್ವ ಪೀಠಿಕೆಗೆ ಸಂಬಂಧಪಟ್ಟಂಗ ಸಂಪೂರ್ಣ ಮಾಹಿತಿಯೊಂದಿಗೆ ಒಂದು ವಿಡಿಯೋ ಮಾಡೀನಿ, ದಯಮಾಡಿ ಆ ವಿಡಿಯೋನ ನೀವು ನೋಡ್ರಿ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಭಾಳಷ್ಟು ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ಬೋದು. ಅದಕ್ಕೆ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬೆಸ್ಟ್ ವಿಡಿಯೋ ಮಾಡೀನಿ, ಅದನ್ನು ತಾವೆಲ್ಲ ನೋಡಬೇಕು. ಕ್ವಶನ್ ನಂಬರ್ 26 ಭಾರತದಲ್ಲಿ ಯಾವ ಪದ್ಧತಿಯ ಪ್ರಜಾಪ್ರಭುತ್ವ ಇದೆ ಅಂತ ಕೇಳಿದ್ದಾರೆ ಅವರು. ಭಾರತದಲ್ಲಿ ಯಾವ ಪದ್ಧತಿಯ ಪ್ರಜಾಪ್ರಭುತ್ವ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಧ್ಯಕ್ಷೀಯ, ಆಪ್ಷನ್ ಬಿ ಸಂಸದೀಯ, ಆಪ್ಷನ್ ಸಿ ಮಿಶ್ರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತೈತಿ. ಭಾರತದಲ್ಲಿ ಯಾವ ಪದ್ಧತಿಯ ಪ್ರಜಾಪ್ರಭುತ್ವ ಐತಿಪ್ಪ ಅಂತಂದ್ರೆ ಅದು ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ಇದೆ. ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ಐತಿ ಭಾರತದಲ್ಲಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಅಮೇರಿಕಾದಲ್ಲಿ ಅಧ್ಯಕ್ಷೀಯ ಮಾದರಿಯ ಪ್ರಜಾಪ್ರಭುತ್ವ ಎಲ್ಲಿ ನಾವು ನೋಡ್ತೀವಪ್ಪ ಅಂತಂದ್ರೆ ಅದನ್ನು
ನಾವು ಅಮೇರಿಕಾದಲ್ಲಿ ಇದನ್ನು ನೋಡ್ಬೋದು. ಅಧ್ಯಕ್ಷೀಯ ಮಾದರಿಯ ಪ್ರಜಾಪ್ರಭುತ್ವವನ್ನು ಎಲ್ಲಿ ನೋಡ್ಬೋದಪ್ಪ ಅಂತಂದ್ರೆ ನಾವು ಅಮೇರಿಕಾದಲ್ಲಿ ನಾವು ಇದನ್ನು ನೋಡ್ಬೋದು. ಕ್ವಶನ್ ನಂಬರ್ 27. ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಸರ್ಕಾರ ನಿಯಂತ್ರಿಸುತ್ತದೆಯೇ? ವೆದರ್ ಸ್ಟೇಟ್ ಕ್ಯಾನ್ ಕಂಟ್ರೋಲ್ ಲಿಬರ್ಟಿ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ಅವರು. ವೆದರ್ ಸ್ಟೇಟ್ ಕ್ಯಾನ್ ಕಂಟ್ರೋಲ್ ಲಿಬರ್ಟಿ ಇನ್ ಇಂಡಿಯಾ. ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಸರ್ಕಾರ ನಿಯಂತ್ರಿಸುತ್ತದೆಯೇ? ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಹೇಳಲಾಗದು, ಆಪ್ಷನ್ ಡಿ ಗೊತ್ತಿಲ್ಲ ಅಂತೈತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಸ್ವಾತಂತ್ರ್ಯವನ್ನು ಸರ್ಕಾರ ನಿಯಂತ್ರಿಸುತ್ತದೆಯೇ ಅಂತ ಕೇಳಿದಾಗ ಎಸ್ ಹೌದು, ದ ಲಿಬರ್ಟಿ ಕ್ಯಾನ್ ಕಂಟ್ರೋಲ್ ಸ್ಟೇಟ್. ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಸರ್ಕಾರ ನಿಯಂತ್ರಿಸುತ್ತದೆ. ಎಸ್ ಸರಿಯಾದ ಉತ್ತರ ಹೌದು. ಏನಪ್ಪಾ ಅಂತಂದ್ರೆ ರೈಟ್ ಟು ಲಿಬರ್ಟಿ, ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದ ಯಾವ ಭಾಗದಲ್ಲಿ ನಾವು ನೋಡ್ತೀವಪ್ಪ ಅಂತಂದ್ರೆ ಸಂವಿಧಾನದ 3ನೇ ಭಾಗದಲ್ಲಿ ನಾವು ನೋಡ್ತೀವಿ. ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳಡಿ ನಾವು ನೋಡ್ತೀವಿ. ಎಲ್ಲಿಂದಪ್ಪ ಅಂತಂದ್ರೆ ವಿಧಿ 19ರಿಂದ 22ನೇ ವಿಧಿವರೆಗೂ ಸ್ವಾತಂತ್ರ್ಯದ ಕುರಿತು ಉಲ್ಲೇಖವನ್ನು ನಾವಿಲ್ಲಿ ಅಧ್ಯಯನ ಮಾಡ್ಬೋದು. ಏನು ಸ್ವಾತಂತ್ರ್ಯ? ಎಸ್ 19 ಆರ್ಟಿಕಲ್ 19 ನಮ್ಗೆ 6 ವಿಧದ ಸ್ವಾತಂತ್ರ್ಯಗಳನ್ನು ನಮ್ಗೆ ನೀಡ್ತತಿ. ಅದರಲ್ಲಿ ಆಪ್ಷನ್ ಎ 19 ಆರ್ಟಿಕಲ್ 19 ಎ ಏನು ಹೇಳ್ತತಿಪ್ಪ ಅಂತಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು ಹೇಳ್ತತಿ. ಒಂದು ಎಕ್ಸಾಂಪಲ್ ಹೇಳತ್ತೀನಿ ಹೆಂಗೆ ಕಂಟ್ರೋಲ್ ಮಾಡ್ತತಿ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು ಹೇಳ್ತತ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಂಗಂದ್ರೆ ಏನಪ್ಪ ಅಂತಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಂದ್ರೆ ಮಾತನಾಡುವ ಸ್ವಾತಂತ್ರ್ಯ. ಸಂವಿಧಾನ ನಮಗೆ ಮಾತನಾಡಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟೈತಿ. ಹಂಗಂತೇಳಿ ಹೆಂಗೆ ಬೇಕಾದರೂ ಮಾತಾಡೋಕೆ ಅವಕಾಶ ಐತನ? ಎಸ್ ಇಲ್ಲ. ಮಾತಾಡೋಕೆ ನಮಗೆ ಸ್ವಾತಂತ್ರ್ಯ ಇದೆ, ಆದರೆ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಬರಬಾರ್ದು, ಇನ್ನೊಬ್ಬ ವ್ಯಕ್ತಿಯ ಭಾವನೆಗಳಿಗೆ ಧಕ್ಕೆ ಬರಬಾರ್ದು, ಅಥವಾ ಅನ್ಯ ಧರ್ಮೀಯರ ಭಾವನೆಗಳಿಗೆ ಧಕ್ಕೆ ಬರಬಾರ್ದು. ಆ ರೀತಿ ಮಾತಾಡಬೇಕು ಅಂಥೇಳಿ ನಮಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳು. ಮಾತಾಡೋಕೆ ಸ್ವಾತಂತ್ರ್ಯ ಐತಿ ಅಂತಂದ್ರೆ ಹೆಂಗೆ ಬೇಕಾದಂಗೆ ಮಾತಾಡೋಕೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಇನ್ನೊಂದು ಧರ್ಮದ ಅಥವಾ ಇನ್ನೊಬ್ಬರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರಬಾರ್ದು. ಹಂಗೆ ನಾವು ಮಾತಾಡೋಕೆ ನಮ್ಗೆ ಏನೈತಿಪ್ಪ ಅಂತಂದ್ರೆ ಇಲ್ಲಿ ಅವಕಾಶ ಐತಿ. ಅದಕ್ಕೆ ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಸರ್ಕಾರ ನಿಯಂತ್ರಣ ಮಾಡ್ಬೋದು. ಇದು ಆರ್ಟಿಕಲ್ 19 ಪ್ರಕಾರ ನಮ್ಗೆ ಏನೈತಿ? ಸಭೆ ಸೇರ್ಲಿಕ್ಕೆ ಅವಕಾಶ ಐತಿ. ಸಭೆ ಸೇರ್ಬೋದು, ಆದರೆ ಹೆಂಗೆ ಸೇರ್ಬೋದು? ಶಸ್ತ್ರಾಸ್ತ್ರ ರಹಿತವಾಗಿ ಸಭೆ ಸೇರಬೇಕು ಅಂತ ಹೇಳ್ತಾರೆ ಅವರು. ಸಂಘ ಸ್ಥಾಪನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ರಿಸ್ಟ್ರಿಕ್ಷನ್ ಏನಪ್ಪ ಅಂತಂದ್ರೆ ಈ ಸಂಘ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಸಂಘ ಹೆಂಗೆ ಸ್ಥಾಪನೆ ಮಾಡಬೇಕಪ್ಪ ಅಂತಂದ್ರೆ ಅದು ಭಾರತದ ವಿರುದ್ಧ ಘಾತುಕ ಚಟುವಟಿಕೆಗಳನ್ನು ಮಾಡಬಾರ್ದು. ಆ ರೀತಿ ಸಂಘಗಳನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ ನಮಗೆ ಅವಕಾಶ ಐತಿ. ಅದಕ್ಕೆ ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಸರ್ಕಾರ ನಿಯಂತ್ರಿಸುತ್ತದೆ. ಇದಕ್ಕೆ ಉತ್ತರ ಹೌದು. ಕ್ವಶನ್ ನಂಬರ್ 28. ಭಾರತ ಸಂವಿಧಾನವು ಆಪ್ಷನ್ ಎ ಅನಮ್ಯ, ಆಪ್ಷನ್ ಬಿ ನಮ್ಯ, ಆಪ್ಷನ್ ಸಿ 2ರ ಮಿಶ್ರಣ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಐತೈತಿ. ಇದಕ್ಕೆ ಸರಿಯಾದ ಉತ್ತರ ಸಿ 2ರ ಮಿಶ್ರಣ. ಭಾರತ ಸಂವಿಧಾನ ಭಾಗಶಃ ಸರಳ ಐತಿ, ಭಾಗಶಃ ಕಠಿಣ ಐತಿ. ಅದಕ್ಕೆ ನಮ್ಯ ಮತ್ತು ಅನಮ್ಯ 2ರ ಮಿಶ್ರಣ ನಮ್ಮ ಭಾರತ ಸಂವಿಧಾನ ಐತಿ. ಇನ್ ಕ್ವಶನ್ ನಂಬರ್ 29. ಫ್ರೆಟರ್ನಿಟಿ ಮೀನ್ಸ್, ಭ್ರಾತೃತ್ವ ಎಂದರೆ ಆಪ್ಷನ್ ಎ ಸಹೋದರತ್ವ, ಆಪ್ಷನ್ ಬಿ ಏಕತೆ ಮತ್ತು ಐಕ್ಯತೆ, ಆಪ್ಷನ್ ಸಿ ಸಾಮಾಜಿಕ ನ್ಯಾಯ, ಆಪ್ಷನ್ ಡಿ ನ್ಯಾಯದ ನಿರ್ಮೂಲನೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಸಹೋದರತ್ವ. ಭ್ರಾತೃತ್ವ ಎಂದರೆ ಸಹೋದರತ್ವ, ಬ್ರದರ್ಹುಡ್ ಅಂತ ಕರಿತೀವಿ ನಾವು. ಬ್ರದರ್ಹುಡ್, ಸ್ಪಿರಿಟ್ ಆಫ್ ಬ್ರದರ್ಹುಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಹೋದರತ್ವ. ಕ್ವಶನ್ ನಂಬರ್ 30. ಅಸ್ಪೃಶ್ಯತೆಯು ಡ್ಯಾಶ್ ಅಸಮಾನತೆಯನ್ನು ಸೂಚಿಸುತ್ತದೆ ಕೇಳಿದಾರೆ ಅವರು. ಅನ್ಟಚಬಿಲಿಟಿ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಅಂತ ಕೇಳಿದ್ದಾರೆ ಅವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಕೀಯ, ಆಪ್ಷನ್ ಬಿ ಆರ್ಥಿಕ, ಆಪ್ಷನ್ ಸಿ ಲಿಂಗ, ಆಪ್ಷನ್ ಡಿ ಸಾಮಾಜಿಕ ಅಂತ ಕೇಳಿದ್ದಾರೆ ಅವರು. ಅಸ್ಪೃಶ್ಯತೆ ಐತಲ್ಲ, ಇದು ಸಾಮಾಜಿಕ ಅಸಮಾನತೆಯನ್ನು ತೋರಿಸ್ತೈತಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಅಸ್ಪೃಶ್ಯತೆಯ ಬಗ್ಗೆ ನಾವು ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ನೋಡ್ತೀವಪ್ಪ ಅಂತಂದ್ರೆ ವಿಧಿ 17 ಅಸ್ಪೃಶ್ಯತೆ ಕುರಿತು ಹೇಳ್ತೈತಿ. ವಿಧಿ 17 ಏನು ಹೇಳ್ತೈತಿ ಅಂತಂದ್ರೆ ಅಸ್ಪೃಶ್ಯತೆ ಆಚರಣೆ ಐತಲ್ಲ
ಅದು ಅಪರಾಧ ಮತ್ತು ಶಿಕ್ಷಾರ್ಹ ಅಂತ ಹೇಳ್ತೈತೆ. ಅದು ಅಸ್ಪೃಶ್ಯತೆ ಆಚರಣೆ ಅಪರಾಧ ಮತ್ತು ಶಿಕ್ಷಾರ್ಹ ಅಂತ ಹೇಳ್ತಾರೋ. ಸಂವಿಧಾನದ 17ನೇ ವಿಧಿ ಏನು ಹೇಳ್ತೈತಿಪ್ಪ ಅಂತಂದ್ರೆ ಅಸ್ಪೃಶ್ಯತೆ ಆಚರಣೆ ಒಂದು ಅಪರಾಧ ಮತ್ತು ಶಿಕ್ಷಾರ್ಹ ಅಂತ ಹೇಳ್ತೈತಿ. ಇದು ಸಾಮಾಜಿಕ ಅಸಮಾನತೆಯನ್ನು ತೋರಿಸ್ತೈತಿ. ಅನ್ಟಚಬಿಲಿಟಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಸಾಮಾಜಿಕ ಅಸಮಾನತೆ. ಇನ್ನು ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಯಾವಾಗ ನಡೆಯಿತು ಅಂತ ಕೇಳಿದಾರೆ. 31ನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಯಾವಾಗ ನಡೆಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ 11-12-1946, ಆಪ್ಷನ್ ಬಿ 19-12-1946, ಆಪ್ಷನ್ ಸಿ 26-11-1949, ಆಪ್ಷನ್ ಡಿ 18-8-1947 ಅಂತೈತಿ. ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಯಾವಾಗ ನಡೀತಪ್ಪ ಅಂತಂದ್ರೆ ಆಪ್ಷನ್ ಬಿ 9 ಡಿಸೆಂಬರ್ 1946. ಡಿಸೆಂಬರ್ 9, 1946 ಮೊದಲ ಸಭೆ ನಡೀತೈತಿ. ಇನ್ನು ಆಪ್ಷನ್ ಎ ಐತಲ್ಲ, ಇದು 11 ಡಿಸೆಂಬರ್ 1946 ಎರಡನೇ ಸಭೆ ನಡೀತೈತಿ. ಮೂರನೇ ಸಭೆ ಯಾವಾಗ ನಡೀತೈತಿಪ್ಪ ಅಂತಂದ್ರೆ ಡಿಸೆಂಬರ್ 13, 1946. ಡಿಸೆಂಬರ್ 13, 1946 ಮೊದಲ ಸಭೆ ನಡೆದದ್ದು ಡಿಸೆಂಬರ್ 9, 1946. ಎರಡನೇ ಸಭೆ ನಡೆದದ್ದು ಡಿಸೆಂಬರ್ 11, 1946. ಮೂರನೇ ಸಭೆ ನಡೆದದ್ದು ಡಿಸೆಂಬರ್ 13, 1946 ನಡೆದಿರ್ತೈತಿ. ಇದು ನಮ್ಮ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಿರ್ತಂತೆ. ಸರಿಯಾದ ಉತ್ತರ ಬಿ. ಇನ್ನು ಸಂವಿಧಾನ ರಚನಾ ಸಮಿತಿ ಬಗ್ಗೆ ಚರ್ಚೆ ಮಾಡೋದಾದ್ರೆ ಈ ಮೊದಲ ಸಭೆ ನಡೀತೈತಲ್ಲ, ಮೊದಲ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಆಗಿರ್ತಾರೆ. ಎರಡನೇ ಸಭೆಯ ನಂತರ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪರ್ಮನೆಂಟ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಇನ್ನು 26-11-1949 ಐತಲ್ಲ, ಇದು ಸಂವಿಧಾನ ಅಂಗೀಕಾರ ಆಗಿರ್ತಕ್ಕಂಥ ದಿನಾಂಕ. ಇದೈತಲ್ಲ 15-8-1947 ಇದು ಸ್ವಾತಂತ್ರ್ಯ ಸಿಕ್ಕ ದಿನ. ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಯಾವಾಗ ನಡೀತು? ಡಿಸೆಂಬರ್ 9, 1946. ಕ್ವಶನ್ ನಂಬರ್ 32. ಇಲ್ಲಿ ಏನು ಕೇಳಿದಾರೆ ಅಂತಂದ್ರೆ ಅವರು ಸಂವಿಧಾನವು ಡ್ಯಾಶ್ ನಿರ್ಧರಿಸುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಾಜ್ಯದ ಸ್ವರೂಪ ಮತ್ತು ಸರ್ಕಾರದ ಪ್ರಕಾರ, ಆಪ್ಷನ್ ಬಿ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು, ಆಪ್ಷನ್ ಸಿ ಸರ್ಕಾರದ ರಚನೆ ಮತ್ತು ಅಧಿಕಾರ ಮತ್ತು ಕಾರ್ಯಗಳನ್ನು. ಇದಕ್ಕೆ ಸರಿಯಾದ ಉತ್ತರ ಏನಂತಲ್ಲ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸಂವಿಧಾನ ಏನನ್ನ ನಿರ್ಧರಿಸ್ತೈತಪ್ಪ ಅಂತಂದ್ರೆ ರಾಜ್ಯದ ಸ್ವರೂಪ ಮತ್ತು ಸರ್ಕಾರದ ಪ್ರಕಾರಗಳನ್ನು. ಎಸ್, ರೈಟ್ ಐತಿ. ಇದು ಕೂಡ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ನಿರ್ಧರಿಸ್ತೈತಿ. ರೈಟ್ ಐತಿ. ಸರ್ಕಾರದ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ನಿರ್ಧರಿಸ್ತೈತಿ. ಎಸ್, ರೈಟ್ ಐತಿ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಮೇಲಿನ ಎಲ್ಲವುಗಳನ್ನು ಇದು ನಿರ್ಧರಿಸ್ತೈತಿ. ಕ್ವಶನ್ ನಂಬರ್ 33. ಭಾರತ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಡಿ MK ಗಾಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಭಾರತದ ಸಂವಿಧಾನ ಶಿಲ್ಪಿ ಅಂತ ಯಾರನ್ನು ಕರೀತಾರಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತೇಳಿ ಕರೀತಾರೆ. ಮತ್ತು ಸಂವಿಧಾನದ ಪಿತಾಮಹ ಅಂತಲೂ ಕೂಡ ಇವರನ್ನು ಕರೀತಾರೆ. ಸಂವಿಧಾನದ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೀತಾರೆ. ಸಂವಿಧಾನದ ಪಿತಾಮಹ ಅಂತ ಕರೀತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು. ಸಂವಿಧಾನದ ಶಿಲ್ಪಿ ಅಂತಲೂ ಕೂಡ ಕರೀತಾರೆ. ಇನ್ನು ಜವಾಹರ್ಲಾಲ್ ನೆಹರೂರವರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಂತೇಳಿ ಕರೀತಾರೆ. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಥವಾ ಶಿಲ್ಪಿನೂ ಕೂಡ ಅಂತ ಕರೀತಾರೆ. ಭಾರತದ
ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಹೇಳಿ ಕರೀತಾರೆ. ಯಾರನಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು, ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಗಾಂಧೀಜಿಯವರನ್ನ ಏನು ಕರೀತಾರಪ್ಪ ಅಂತಂದ್ರೆ ರಾಷ್ಟ್ರಪಿತ ಅಂತ ಹೇಳಿ ಕರೀತಾರೆ. ಫಾದರ್ ಆಫ್ ನೇಷನ್, ಫಾದರ್ ಆಫ್ ನೇಷನ್, ರಾಷ್ಟ್ರಪಿತ ಅಂತ ಹೇಳಿ ಕರೀತಾರೆ. ಈ ರೀತಿ ರಾಷ್ಟ್ರಪಿತ ಅಂತ ಹೇಳಿ ಕರೆದವ್ರು ಯಾರಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವ್ರು ಏನು ಮಾಡ್ತಾರೆ, ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಹೇಳಿ ಕರೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಯಾವಾಗ ಇವರನ್ನ ರಾಷ್ಟ್ರಪಿತ ಅಂತ ಹೇಳಿ ಕರೀತಾರ, ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ 1944ರಲ್ಲಿ ಒಂದು ರೇಡಿಯೋ ಕಾರ್ಯಕ್ರಮವನ್ನು ಕೊಡ್ತಿರ್ತಾರ, ಸಂಗೀತ ರೇಡಿಯೋ ಕಾರ್ಯಕ್ರಮ ಕೊಡ್ತಿರ್ತಾರ. ಈ ರೇಡಿಯೋ ಕಾರ್ಯಕ್ರಮದಲ್ಲಿ 1944ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಹೇಳಿ ಕರೀತಾರೆ. ಸುಭಾಷ್ ಚಂದ್ರ ಬೋಸ್ 1944ರಲ್ಲಿ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಹೇಳಿ ಕರೀತಾರೆ. ಅದಕ್ಕೆ ಭಾರತ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನ ಕರೀತಾರೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್. ಕ್ವಶನ್ ನಂಬರ್ 34, ಭಾರತದ ಸಂವಿಧಾನ ರಚನೆ ಮಾಡಿದ್ದು ಅಂತ ಕೇಳಿದಾರೆ ಅವರು. ಭಾರತ ಸಂವಿಧಾನದ ರಚನೆ ಮಾಡಿದ್ದು. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಫ್ರೇಮ್ಡ್ ಬೈ ಬ್ರಿಟಿಷ್ ಸಂಸತ್ತು, ಆಪ್ಷನ್ ಬಿ ಸಂವಿಧಾನ ರಚನಾ ಸಭೆ, ಆಪ್ಷನ್ ಸಿ ಅಮೆರಿಕಾದ ಕಾಂಗ್ರೆಸ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಸಂವಿಧಾನ ರಚನಾ ಸಭೆ. ಭಾರತ ಸಂವಿಧಾನವನ್ನು ರಚನೆ ಮಾಡಿದ್ದು ಯಾವುದಪ್ಪ ಅಂತಂದ್ರೆ ಅದು ಸಂವಿಧಾನ ರಚನಾ ಸಭೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 35. ಕ್ವಶನ್ ನಂಬರ್ 35, ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಹಾಗೂ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಎಂದು ಯಾರು ಹೇಳಿದ್ದಾರೆ ಅಂತ ಐತೆ. ಡೆಮೋಕ್ರಸಿ ಈಸ್ ಅ ಗೌರ್ಮೆಂಟ್ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಯಾರು ಹೇಳ್ಯಾರಪ್ಪ ಅಂತಂದ್ರೆ ಆಪ್ಷನ್ ಎ ಅಬ್ರಹಾಂ ಲಿಂಕನ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯಲ್ಪಡುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿದವರು ಯಾರಪ್ಪ ಅಂತಂದ್ರೆ ಅದು ಅಬ್ರಹಾಂ ಲಿಂಕನ್. ಅಬ್ರಹಾಂ ಲಿಂಕನ್ ದರಲ್ಲ ಇವರು ಅಮೇರಿಕಾದ 16ನೇ ಅಧ್ಯಕ್ಷರು. ಇವರು ಅಮೇರಿಕಾದ 16ನೇ ಅಧ್ಯಕ್ಷರು, ಅಮೇರಿಕಾದ ಮಾಜಿ ಅಧ್ಯಕ್ಷರು, ಅಮೇರಿಕಾದ 16ನೇ ಅಧ್ಯಕ್ಷರು. ಎಷ್ಟರಲ್ಲಿ ಇದನ್ನು ಅಧಿಕಾರ ಸ್ವೀಕರಿಸ್ತಾರಪ್ಪ ಅಂತಂದ್ರೆ 1861ರಲ್ಲಿ ಇವರು ಅಮೇರಿಕಾದ 16ನೇ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇವತ್ತು ಅಟ್ ಪ್ರೆಸೆಂಟ್ ಅಧ್ಯಕ್ಷರು ಯಾರ್ದಾರಪ್ಪ ಅಂತಂದ್ರೆ ಅದು ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಎಷ್ಟನೇ ಅಧ್ಯಕ್ಷರಿಗೆ ಇವರು ಅಂತಂದ್ರೆ ಈಗ ತಾನೇ ಅವ್ರು ಏನು ಮಾಡಿದಾರ ಅಧಿಕಾರವನ್ನು ಸ್ವೀಕರಿಸ್ಯಾರ. ಎಷ್ಟನೇ ಅಧ್ಯಕ್ಷರು ಅಂತಂದ್ರೆ 47ನೇ ಅಧ್ಯಕ್ಷರು. ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಎಷ್ಟನೇ ಅಧ್ಯಕ್ಷರಪ್ಪ ಅಂತಂದ್ರೆ 47ನೇ ಅಧ್ಯಕ್ಷರು. ಯಾವಾಗ ಅಧಿಕಾರ ಸ್ವೀಕರಿಸ್ಕೊಂಡಿದ್ದಾರೆ ಅಂತಂದ್ರೆ 2025 ಜನವರಿ. 2025 ಜನವರಿ. ಇದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಹಾಗೂ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಅಂತ ಯಾರು ಹೇಳಿದ್ರಪ್ಪ, ಸರಿಯಾದ ಉತ್ತರ ಏನಿದಕ್ಕೆ ಅಂತಂದ್ರೆ ಅಬ್ರಹಾಂ ಲಿಂಕನ್. ಕ್ವಶನ್ ನಂಬರ್ 36. ಕ್ವಶನ್ ನಂಬರ್ 36, ರೈಟ್ ಟು ಲಿಬರ್ಟಿ ಈಸ್ ಡ್ಯಾಶ್ ರೈಟ್ ಇನ್ ದ ಇಂಡಿಯಾ. ಸ್ವಾತಂತ್ರ್ಯದ ಹಕ್ಕು ಭಾರತದಲ್ಲಿ ಡ್ಯಾಶ್ ಹಕ್ಕಾಗಿದೆ. ಆಪ್ಷನ್ ಎ ಮಾನವ ಹಕ್ಕು, ಆಪ್ಷನ್ ಬಿ ಸಾಮಾಜಿಕ ಹಕ್ಕು, ಆಪ್ಷನ್ ಸಿ ಮೂಲಭೂತ ಹಕ್ಕು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ ಮೂಲಭೂತ ಹಕ್ಕು. ಸ್ವಾತಂತ್ರ್ಯದ ಹಕ್ಕು ಐತಲ್ಲ ಅದು ನಮ್ಮದು, ಅದು ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ರೈಟ್, ಸ್ವಾತಂತ್ರ್ಯದ ಹಕ್ಕು ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ನಾವು ಇದನ್ನು ನೋಡ್ತೀವಿ. ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲಿಬರ್ಟಿ ಅಂತೇಳಿ ಕರಿತೀವಿ ನಾವು ಇದನ್ನು. ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದ ಭಾಗ ಎಷ್ಟರಲ್ಲಿಪ್ಪ ಅಂತಂದ್ರೆ ಭಾಗ 3 ಮೂಲಭೂತ ಹಕ್ಕುಗಳ ಕುರಿತು ಹೇಳ್ತತಿ. ವಿಧಿ ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ 3ನೇ ಭಾಗದಲ್ಲಿ ಸ್ವಾತಂತ್ರ್ಯದ ಹಕ್ಕು ವಿಧಿ ಎಲ್ಲಿಂದ ಅಂತಂದ್ರೆ ವಿಧಿ 19ರಿಂದ 22. 19ರಿಂದ
22ನೇ ವಿಧಿವರೆಗೆ ನಾವೇನು ಕಾಣ್ತೀವಪ್ಪ ಅಂತಂದ್ರೆ ಸ್ವಾತಂತ್ರ್ಯದ ಹಕ್ಕು ಇರುವುದನ್ನು ನಾವು ನೋಡ್ತೀವಿ. ಮೂಲಭೂತ ಹಕ್ಕುಗಳು ವಿಧಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂತಂದ್ರೆ ವಿಧಿ 12ರಿಂದ 35ನೇ ವಿಧಿವರೆಗೂ ನಾವು ಇದನ್ನು ನೋಡ್ಬೋದು. ವಿಧಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂತಂದ್ರೆ 12ರಿಂದ 35ರವರೆಗೂ ಸಂವಿಧಾನದ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ಬೋದು, ಫಂಡಮೆಂಟಲ್ ರೈಟ್ಸ್. ಅದಕ್ಕೆ ಸ್ವಾತಂತ್ರ್ಯದ ಹಕ್ಕು ಭಾರತದಲ್ಲಿ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಸ್ವಾತಂತ್ರ್ಯದ ಹಕ್ಕು ಮೂಲಭೂತ ಹಕ್ಕು. ಕ್ವಶನ್ ನಂಬರ್ 37, ಸಂವಿಧಾನದ ಯಾವ ಭಾಗ ನಮಗೆ ಸಾಮಾಜಿಕ ನ್ಯಾಯ ಒದಗಿಸುತ್ತದೆ ಅಂತ ಕೇಳಿದಾರೆ ಅವರು. ವಿಚ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಗಿವ್ಸ್ ಅಸ್ ಸೋಷಿಯಲ್ ಜಸ್ಟಿಸ್ ಅಂತ ಕೇಳಿದಾರೆ ಅವರು. ಆಪ್ಷನ್ ಎ ಭಾಗ 4, ಆಪ್ಷನ್ ಬಿ ಭಾಗ 3, ಆಪ್ಷನ್ ಸಿ ಭಾಗ 9, ಆಪ್ಷನ್ ಡಿ ಭಾಗ 12 ಅಂತ ಕೇಳಿದಾರೆ ಅವರು. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಭಾಗ 4. ಸಂವಿಧಾನದ ಭಾಗ 4 ಐತಲ್ಲ, ಸಂವಿಧಾನದ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳನ್ನು ಹೇಳ್ತೈತೆ. ಅಲ್ಲಿ ನಾವು ಸಾಮಾಜಿಕ ನ್ಯಾಯದ ಕುರಿತು ನೋಡ್ಬೋದು. ಸಂವಿಧಾನದ ಭಾಗ 4 ಏನು ಹೇಳ್ತೈತಿಪ್ಪ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳ ಕುರಿತು ಹೇಳ್ತೈತಿ. ಸ್ಟೇಟ್ ಪಾಲಿಸಿ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, DPSP ಅಂತ ಹೇಳಿ ಕರಿತೀವಿ. ವಿಧಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂತಂದ್ರೆ ವಿಧಿ 36ರಿಂದ 51ನೇ ವಿಧಿವರೆಗೆ ನಾವಿಲ್ಲಿ ನೋಡ್ತೀವಿ. ಸಂವಿಧಾನದ ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಾವು ಸಂವಿಧಾನದ ಭಾಗ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತೈತಿ. ಸಾಮಾಜಿಕ ನ್ಯಾಯವನ್ನು ನಾವೆಲ್ಲಿ ನೋಡ್ಬೋದಪ್ಪ ಅಂತಂದ್ರೆ ಭಾಗ 4ರಲ್ಲಿ. ಇದು ಸರಿಯಾದ ಉತ್ತರ ಆಪ್ಷನ್ ಎ. ಕ್ವಶನ್ ನಂಬರ್ 38, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ ಅವರು. ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜಾತ್ಯತೀತ ರಾಷ್ಟ್ರ, ಆಪ್ಷನ್ ಬಿ ಸಮಾಜವಾದಿ ರಾಷ್ಟ್ರ, ಆಪ್ಷನ್ ಸಿ ಸಂಸದೀಯ ಸರ್ಕಾರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ ಅವರು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಮೇಲಿನ ಯಾವುದೂ ಅಲ್ಲ. ಅವ್ರ ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ನಾವು ಇಲ್ಲಿ. ಏನಪ್ಪ ಅಂತಂದ್ರೆ ಅವರು ಸಂವಿಧಾನದ ಲಕ್ಷಣವಲ್ಲ ಅಂತ ಕೇಳಿದಾರೆ. ಅವರು ಯಾವುದು ಸಂವಿಧಾನದ ಲಕ್ಷಣವಲ್ಲ ಅಂತ ಕೇಳಿದಾರೆ. ಇವೆಲ್ಲವೂ ಕೂಡ ಸಂವಿಧಾನದ ಲಕ್ಷಣಗಳದಾವು. ಭಾರತ ಸಂವಿಧಾನ ಜಾತ್ಯತೀತ ರಾಷ್ಟ್ರವನ್ನು ಹೊಂದೈತಿ, ಸಮಾಜವಾದಿ ರಾಷ್ಟ್ರವನ್ನು ಹೊಂದೈತಿ, ಸಂಸದೀಯ ಸರ್ಕಾರವನ್ನು ಕೂಡ ಹೊಂದೈತಿ. ಅದಕ್ಕೆ ಮೇಲಿನ ಈ 3 ಆಪ್ಷನ್ಗಳದಾವಲ್ಲ, ಇವು ಸಂವಿಧಾನದ ಪ್ರಮುಖ ಲಕ್ಷಣಗಳು. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಮೇಲಿನ ಯಾವುದು ಅಲ್ಲ. ಕ್ವಶನ್ ನಂಬರ್ 39, ಭಾರತದಲ್ಲಿ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ ಅವರು. ಭಾರತದಲ್ಲಿ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರು? ಹೂ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಭಾಪತಿ, ಆಪ್ಷನ್ ಬಿ ಚೇರ್ಮನ್, ಆಪ್ಷನ್ ಸಿ ಮಂತ್ರಿ, ಆಪ್ಷನ್ ಡಿ ರಾಷ್ಟ್ರಪತಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಡಿ ರಾಷ್ಟ್ರಪತಿ. ಭಾರತದಲ್ಲಿ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ಅದು ಆಪ್ಷನ್ ಡಿ ರಾಷ್ಟ್ರಪತಿಯವರು. ಸಂವಿಧಾನದ ವಿಧಿ 52 ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಹೇಳ್ತೈತಿ. ಭಾರತಕ್ಕೊಬ್ಬರು ರಾಷ್ಟ್ರಪತಿ ಇರಬೇಕು ಅಂತ ಯಾವ ವಿಧಿ ಹೇಳ್ತೈತಿಪ್ಪ ಅಂತಂದ್ರೆ 52ನೇ ವಿಧಿ ಹೇಳ್ತೈತಿ. ರಾಷ್ಟ್ರಪತಿಯವರನ್ನ ರಾಷ್ಟ್ರದ ಮುಖ್ಯಸ್ಥರು ಅಂತ ಹೇಳಿ ಕರಿತೀವಿ, ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ಹೇಳಿ ಕರಿತೀವಿ. ಅದಕ್ಕೆ ಇವರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಇರ್ಬೋದು, ಆದ್ರೆ ದೇಶದ ಎಲ್ಲ ಕಾರ್ಯ ಕೆಲಸಗಳು ರಾಷ್ಟ್ರಪತಿ ಹೆಸರಿನಲ್ಲಿಯೇ ನಡೀತಾವೆ. ದೇಶ ವಿದೇಶದೊಂದಿಗೆ ವ್ಯವಹಾರ ಮಾಡಿದ್ರು ಕೂಡ ರಾಷ್ಟ್ರಪತಿ ಹೆಸರಿನಲ್ಲೇ ನಡೀತಾವೆ. ಅದಕ್ಕೆ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ಅದು ರಾಷ್ಟ್ರಪತಿ. ಇನ್ನು ಕ್ವಶನ್ ನಂಬರ್ 40, ಲಾಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಚುನಾವಣೆ ಸುಧಾರಣೆ ಅಲ್ಲ ಅಂತ ಕೇಳಿದ್ದಾರೆ ಅವರು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಎಲೆಕ್ಟರಲ್ ರಿಫಾರ್ಮ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಆಧಾರ್ ಕಾರ್ಡ್, ಆಪ್ಷನ್ ಬಿ ಮತದಾರರ ಗುರುತಿನ ಚೀಟಿ, ಆಪ್ಷನ್ ಸಿ ಮತದಾನ ಯಂತ್ರ, ಆಪ್ಷನ್ ಡಿ ನೋಟಾ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಡ್ ಅಲ್ಲ. ಆಧಾರ್ ಕಾರ್ಡ್ ಏನೈತಿ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಡ್ ಅಲ್ಲ. ಅದಕ್ಕೆ ಆಪ್ಷನ್ ಎ ಐತಲ್ಲ ಅದು ಸರಿಯಾದ ಉತ್ತರ. ಇನ್ನು ಚುನಾವಣಾ ಆಯೋಗದ ಕುರಿತು ನೋಡೋದಾದ್ರೆ ಈ ಚುನಾವಣಾ ಆಯೋಗ ಐತಲ್ಲ ನಮ್ಮ ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತೈತಿ
ಚುನಾವಣಾ ಆಯೋಗದ ಕುರಿತು ಅಂತಂದ್ರೆ ಸಂವಿಧಾನದ 324ನೇ ವಿಧಿ ಭಾರತಕ್ಕೊಂದು ಚುನಾವಣಾ ಆಯೋಗ ಇರಬೇಕು ಅಂತ ಹೇಳ್ತೈತಿ. ಚುನಾವಣಾ ಆಯೋಗದ ರಚನೆ ಕುರಿತು ಯಾವ ವಿಧಿ ಹೇಳ್ತೈತಿಪ್ಪ ಅಂತಂದ್ರೆ 324ನೇ ವಿಧಿ ಹೇಳ್ತೈತಿ. 324ನೇ ವಿಧಿ ಏನು ಹೇಳ್ತೈತಿಪ್ಪ ಅಂತಂದ್ರೆ ಚುನಾವಣಾ ಆಯೋಗದ ರಚನೆ ಕುರಿತು ಹೇಳ್ತೈತಿ. ಇನ್ನು ಮತದಾನ ಯಂತ್ರ EVM ಅಂತೇಳಿ ಕರಿತೀವಿ ನಾವು. EVM ಇದಕ್ಕೆ ಫುಲ್ ಫಾರ್ಮ್ ಏನೈತಿ? ಮತದಾನ ಯಂತ್ರಕ್ಕೆ ನಾವು EVM ಅಂತ ಕರಿತೀವಿ. ಭಾಳಷ್ಟು ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ ಲಾಂಗ್ ಫಾರ್ಮ್ ಅಥವಾ EVM ಫುಲ್ ಫಾರ್ಮ್ ಕೇಳಿದ್ದಾರೆ. ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ವೋಟರ್ ಮಷಿನ್ ಅಂತ ಕರಿತೀವಿ ನಾವು. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಹೇಳಿ ಕರಿತೀವಿ ಅದಕ್ಕೆ ನಾವು. ವೋಟಿಂಗ್ ಮಷಿನ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಹೇಳಿ ಕರಿತೀವಿ. ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನನ್ನು ಇಂಡಿಯಾದಾಗ ಫಸ್ಟ್ ಟೈಮ್, ಭಾರತದಲ್ಲಿ ಪ್ರಥಮ ಬಾರಿಗೆ ನಾವು ಇದನ್ನು ಯಾವಾಗ ಬಳಕೆ ಮಾಡಿದೀವಪ್ಪ ಅಂತಂದ್ರೆ 1982ರಲ್ಲಿ ಇದನ್ನು ಪರೀಕ್ಷಾರ್ಥವಾಗಿ ಬಳಕೆ ಮಾಡ್ತೀವಿ. ಎಲ್ಲಿಪ್ಪ ಅಂತಂದ್ರೆ ಕೇರಳದಾಗ. ಯಾವ ಮತಕ್ಷೇತ್ರದಲ್ಲಿ ಅಂತಂದ್ರೆ ಅದು ಕೂಡ ನೆನಪಿರ್ಬೇಕು. ಏನಪ್ಪ ಅಂತಂದ್ರೆ ಪಾರಾವೂರು ಅಂಥೇಳಿ ಮತಕ್ಷೇತ್ರ. ಪಾರಾವೂರು ಮತಕ್ಷೇತ್ರದಲ್ಲಿ EVM ಅನ್ನು ಫಸ್ಟ್ ಟೈಮ್ ಬಳಕೆ ಮಾಡಿದ್ದು ಯಾವಾಗಪ್ಪ ಅಂತಂದ್ರೆ 1982ರಲ್ಲಿ. ಇದನ್ನು ಭಾರತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾವಾಗ ಬಳಕೆ ಮಾಡಿದೀವಪ್ಪ ಅಂತಂದ್ರೆ 2000ನೇ ಇಸ್ವಿಯಲ್ಲಿ. 2000ನೇ ಇಸ್ವಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಭಾರತದಲ್ಲಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಪೂರ್ಣ ಪ್ರಮಾಣದಲ್ಲಿ ಭಾರತದಾದ್ಯಂತ ಬಳಕೆ ಮಾಡಿದ್ದು ಯಾವಾಗ EVM ಅಂತಂದ್ರೆ 2000ನ ಇಸ್ವಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಳಕೆ. ಯಾವಾಗಪ್ಪ ಅಂತಂದ್ರೆ 2000ನ ಇಸ್ವಿಯಲ್ಲಿ. ಇದು ಮತದಾನ ಯಂತ್ರ EVM ಕರಿತೀವಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಫಸ್ಟ್ ಟೈಮ್ ಭಾರತದಲ್ಲಿ ಯಾವಾಗ ಇದನ್ನು ನಾವು ಬಳಕೆ ಮಾಡಿದ್ದು 1982ರಲ್ಲಿ ಕೇರಳದಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಕ್ಷೇತ್ರ ಅಂತಂದ್ರೆ ಪಾರಾವೂರು ಅನ್ನೋ ಕ್ಷೇತ್ರದಲ್ಲಿ. ಭಾರತದಾದ್ಯಂತ ಯಾವಾಗ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿದೀವಪ್ಪ ಅಂತಂದ್ರೆ 2000ದ ಇಸ್ವಿಯಲ್ಲಿ. ಇನ್ನು ನೋಟಾ ಬಗ್ಗೆ ನೋಡೋದಾದ್ರೆ ನೋಟಾ ಯಾವಾಗ ಬಳಕೆ ಮಾಡಿದ್ದೀವಿ? ನೋಟಾ ಅಂತಂದ್ರೆ ನನ್ ಆಫ್ ದಿ ಅಬೌವ್ ಅಂದಂಗೆ. ನನ್ ಆಫ್ ದಿ ಅಬೌವ್ ಅಂದ್ರೆ ಮೇಲಿನ ಯಾವ ಅಭ್ಯರ್ಥಿನೂ ಅಲ್ಲ ಅಂದಂಗೆ. ನಮ್ಗೆ ಮೇಲಿನ ಯಾವ ಅಭ್ಯರ್ಥಿನೂ ಇಷ್ಟ ಇಲ್ಲ, ಆ ಕಾರಣಕ್ಕಾಗಿ ನಾವು ನೋಟಾ ಒತ್ತೀವಿ ಅಂತ ಹೇಳ್ದಂಗೆ. ನೋಟಾ, ನನ್ ಆಫ್ ದಿ ಅಬೌವ್. ಈ ನೋಟಾ ನಾವು ಯಾವಾಗ ಬಳಕೆ ಮಾಡಿದ್ದೀವಿ ಅಂತಂದ್ರೆ ಫಸ್ಟ್ ಟೈಮ್ ಬಳಕೆ ಮಾಡಿದ್ದು ಯಾವ ವರ್ಷ ಅಂತಂದ್ರೆ ಅದು 2013ನೇ ಇಸ್ವಿಯಲ್ಲಿ ನೋಟಾವನ್ನು ಫಸ್ಟ್ ಟೈಮ್ ಬಳಕೆ ಮಾಡ್ತೀವಿ. 2013ರಲ್ಲಿ ಬಳಕೆ ಮಾಡ್ತೀವಿ. ಎಲ್ಲಿ ಬಳಕೆ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಟೈಮ್ ಇದನ್ನು ಛತ್ತೀಸ್ಗಢ, ಫಸ್ಟ್ ಟೈಮ್ ಬಳಕೆ ಮಾಡಿದ್ದು ಎಲ್ಲಿ? ಛತ್ತೀಸ್ಗಢ, ಮತ್ತು ಮಧ್ಯಪ್ರದೇಶ MP ಮಧ್ಯಪ್ರದೇಶದಲ್ಲಿ, ಮತ್ತು ರಾಜಸ್ಥಾನ್, ದೆಹಲಿ ಮತ್ತು ಮಿಜೋರಾಂ ವಿಧಾನಸಭಾ ಚುನಾವಣೆಗಳಲ್ಲಿ ಫಸ್ಟ್ ಟೈಮ್ ಇದನ್ನು ಬಳಕೆ ಮಾಡಿತ್ತು. ಮಿಜೋರಾಂ, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ್, ದೆಹಲಿ ಮತ್ತು ಈ ಮಿಜೋರಾಂ ವಿಧಾನಸಭಾ ಚುನಾವಣೆಗಳಲ್ಲಿ 2013ರಲ್ಲಿ ಫಸ್ಟ್ ಟೈಮ್ ಏನು ಮಾಡಿದೀವಪ್ಪ ಅಂತಂದ್ರೆ ನಾವು ನೋಟಾವನ್ನು ಬಳಕೆ ಮಾಡಿದ್ದೀವಿ. ಪೂರ್ಣ ಪ್ರಮಾಣದಲ್ಲಿ ಭಾರತದಲ್ಲಿ ಯಾವಾಗ ಅಂತಂದ್ರೆ 2014ರ ಲೋಕಸಭಾ ಎಲೆಕ್ಷನ್ನಲ್ಲಿ ಇಡೀ ಭಾರತದಾದ್ಯಂತ ನಾವು ಅಥವಾ ರಾಷ್ಟ್ರದಾದ್ಯಂತ ಇದನ್ನು ಬಳಕೆ ಮಾಡ್ಕೊಂಡಿದ್ದೀವಿ. 2014ರಲ್ಲಿ ಲೋಕಸಭಾ ಚುನಾವಣೆಗಳಲ್ಲಿ ನಾವೇನು ಮಾಡಿದೀವಪ್ಪ ಅಂತಂದ್ರೆ ಲೋಕಸಭಾ ಚುನಾವಣೆಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನು ಬಳಕೆ ಮಾಡಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಇದನ್ನು ನೋಟಾ ಪದ್ಧತಿಯನ್ನು ನಾವೇನು ಮಾಡಿದೀವಪ್ಪ ಅಂತಂದ್ರೆ ಬಳಕೆ ಮಾಡಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿದ್ದು ಯಾವಾಗಪ್ಪ ಅಂತಂದ್ರೆ 2014ರ ಲೋಕಸಭಾ ಎಲೆಕ್ಷನ್ನಲ್ಲಿ ಬಳಕೆ ಮಾಡಿದ್ದೀವಿ. ನೋಟಾ ಅಂದರೆ ನನ್ ಆಫ್ ದಿ ಅಬೌವ್. ನೋಟಾ ಇಟ್ ಮೀನ್ಸ್ ನನ್ ಆಫ್ ದಿ ಅಬೌವ್.
ಈ ನೋಟಾವನ್ನು ಫಸ್ಟ್ ಟೈಮ್ ನಾವು ಬಳಕೆ ಮಾಡಿದ್ದು ಎಲ್ಲಿಪ್ಪ ಅಂತಂದರೆ 2013ರಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ್, ದೆಹಲಿ, ಮಿಜೋರಾಂ ವಿಧಾನಸಭಾ ಚುನಾವಣೆಗಳಲ್ಲಿ ನಾವೇನು ಮಾಡಿದ್ವಿಪ್ಪ ಅಂತಂದರೆ ಇದನ್ನು ಬಳಕೆ ಮಾಡಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಬಳಕೆ ಮಾಡಿದ್ದು ಯಾವಾಗಪ್ಪ ಅಂತಂದ್ರೆ 2014ರಲ್ಲಿ. ಇಷ್ಟು ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಸುಮಾರು 40 ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ. EVM ಅಂತಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ನೋಟಾ ಅಂತಂದ್ರೆ ನನ್ ಆಫ್ ದಿ ಅಬೌವ್. ಅದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಚುನಾವಣೆ ಸುಧಾರಣೆ ಅಲ್ಲ ಅಂತಂದ್ರೆ ಅದು ಆಧಾರ್ ಕಾರ್ಡ್. ಯಾಕಪ್ಪ ಅಂತಂದ್ರೆ ಇದು ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಡ್ ಅಲ್ಲ. ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಮತದಾರರ ಗುರುತಿನ ಚೀಟಿ, ವೋಟರ್ ID, ಇದು ಸರಿಯಾಗಿದೆ. ಚುನಾವಣಾ ಸುಧಾರಣೆ ಐತಿ. EVM ಇದು ಕೂಡ ಚುನಾವಣಾ ಸುಧಾರಣೆ ಐತಿ. ಆಪ್ಷನ್ ಡಿ ನೋಟಾ ಇದು ಕೂಡ ಚುನಾವಣಾ ಸುಧಾರಣೆಯಲ್ಲೇನ ಬರ್ತೈತಿ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಇದು ಚುನಾವಣಾ ಸುಧಾರಣೆ ಅಲ್ಲ. ಅದಕ್ಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.